ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಗೈಶುರರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ನೈವತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸು ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಆಶ್ಲಿಷ್ಯ ಪರ್ವತವರಂ ಸದದರ್ಶ ಗಚ್ಚನ್ ದೈವೈಸ್ತು ನಾಗಜನನೀಂ ಪ್ರಹಿತಾಂಬರೇಣ. ಭಗವತ್ ಕಾರ್ಯದಲ್ಲಿ ಅಡೆತಡೆ ಇಲ್ಲದ ಹಾಗೆ ಸಾಧನೆಯನ್ನು ಮಾಡುವಂತಹ ಜೀವೋತ್ತಮರು ಮುಖ್ಯ ಪ್ರಾಣದೇವರು, ಶ್ರಮರಹಿತರಾದವರು. ನಾವೆಲ್ಲ ಶ್ರಮ ಸಹಿತರಾದವರು. ನಾವು ಏನು ಮಾಡಲಿಕ್ಕೆ ಶುರು ಮಾಡಿದ್ರೂ ಶ್ರಮ. ಯಾವ ಆಶ್ರಮದಲ್ಲಿದ್ದರೂ ನಮ್ಮನ್ನು ಬಿಡದೆ ಹಿಂದಿಂದೆ ಬರೋದು ಶ್ರಮ. ಆದರೆ ಇಂತಹ ಶ್ರಮವೇ ಇಲ್ಲದ ಒಂದು ಚೇತನ ಅಂತಂದರೆ ಜೀವರಾಶಿಗಳ ಮಧ್ಯದಲ್ಲಿ ಅದು ವಾಯುದೇವರು ಮಾತ್ರ. ಅದರಲ್ಲಿಯೂ ಭಗವಂತನ ಕಾರ್ಯ ಅಂತಾದರೆ ಶ್ರಮ ಅನ್ನೋದೇ ಇಲ್ಲ ಅವರಿಗೆ. ಸದಾ ಸಕಲ ಜೀವಜಾತದ ಒಳಗಿದ್ದು ಭಗವಂತನ ಪ್ರೀತಿಗಾಗಿ ಹಂಸ ಮಂತ್ರವನ್ನು ಮಾಡ್ತಾ ಭಗವಂತನಿಗೆ ಅರ್ಪಣೆ ಮಾಡುವಂತಹ ಮಹಾದೇವರು, ದೇವತೆಗಳಲ್ಲೆಲ್ಲ ಮಹತ್ವವನ್ನು ಪಡೆದಂತಹ ಹನುಮಂತ ದೇವರು ಸಮುದ್ರದ ಮಧ್ಯದಲ್ಲಿ ಮೇಲೆ ಬಂದಂತಹ ಮೈನಾಕ ಪರ್ವತ ತಾನೇ ಸ್ವಾಗತ ಮಾಡ್ತಾ ಇದೆ. ರಾಮದೂತನಾದ ರಾಮಭಕ್ತನಾದ ಹನುಮ, ನೀನು ಕ್ರಮಿಸಬೇಕಾದ ಗಮಿಸಬೇಕಾದ ದೂರ 100 ಯೋಜನ. ಇಲ್ಲಿ ಎಲ್ಲಿಯೂ ವಿಶ್ರಾಂತಿಗೆ ಸ್ಥಳಾವಕಾಶ ಇಲ್ಲ. ನನ್ನಲ್ಲಿ ನೋಡು, ಬೇಕಾದಷ್ಟು ಹಣ್ಣಿದೆ, ಹಂಪಲಿದೆ. ನಾನು ನಿನ್ನನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನನ್ನ ಜನ್ಮಾಂತರದ ಪುಣ್ಯ ನೀನು ಸಿಕ್ಕಿದ್ದೀಯ. ದಯಮಾಡಿ ನನ್ನಲ್ಲಿ ಕೆಲವು ಕಾಲ ಇದ್ದು ವಿಶ್ರಾಂತಿಯನ್ನು ಸ್ವೀಕಾರ ಮಾಡು ಅಂತ ತಾನು ಪ್ರಾರ್ಥನೆ ಮಾಡ್ತಾ ಇದೆ. ಪ್ರಾರ್ಥನೆ ಮಾಡುವ ಮೂಲಕ ನಮ್ಮೆಲ್ಲರಿಗೆ ಸಂದೇಶವನ್ನು ಕೊಡ್ತಾ ಇದೆ. ರಾಮನ ಕೆಲಸ ಮಾಡುವ ಸಾಮರ್ಥ್ಯ ಅದು ಜೀವೋತ್ತಮರಾದ ವಾಯುದೇವರಿಗೆ. ಮೈನಾಕ ಪರ್ವತ ಸಮುದ್ರದಿಂದ ಮೇಲೆ ಬಂದು ಹನುಮಂತ ದೇವರ ಸೇವಾ ಕಾರ್ಯವನ್ನು ಮಾಡ್ತಾ ನಮ್ಮೆಲ್ಲರಿಗೆ ಒಂದು ದಿವ್ಯ ಸಂದೇಶ ಕೊಡ್ತಾ ಇದೆ. ಸಂಪತ್ತು, ಶಕ್ತಿ, ಸದ್ಬುದ್ಧಿ ಇದ್ದಾಗ ಭಗವಂತನ ಭಕ್ತರ ಸೇವೆ ಮಾಡಬೇಕಂತೆ. ದೇವರು ಕೊಟ್ಟ ಶಕ್ತಿ, ದೇವರು ಕೊಟ್ಟ ಸಂಪತ್ತು, ದೇವರು ಕೊಟ್ಟ ಸದ್ಬುದ್ಧಿ ಸಾರ್ಥಕ ಆಗಬೇಕಾದ್ರೆ ಅದು ದೇವರಿಗೆ ಅರ್ಪಿತವಾಗಬೇಕು, ಭಗವಂತನ ಭಕ್ತರಿಗೆ ಅರ್ಪಿತವಾಗಬೇಕು. ಹಾಗಾಗಿ ಆ ಪರ್ವತ ಹನುಮಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆಯೇ, ನೀನು ಭಗವಂತನ ಹಿರಿಯ ಸಾಧಕ, ಉತ್ತಮವಾದ ಸೇವೆ ಮಾಡುವ ಯೋಗ್ಯತೆಯನ್ನು ಪಡೆದ ಮಹಾನುಭಾವ. ನಿನ್ನಷ್ಟು ಯೋಗ್ಯತೆ ನಮಗಿಲ್ಲ. ಆದರೆ ಸೇವಾ ಮಾಡುವವರಿಗೆ ಒಂಚೂರು ಸೇವಾ ಮಾಡಿದರೂ ಅದು ಭಗವಂತನಿಗೆ ತಲುಪತ್ತೆ. ದಯಮಾಡಿ ವಿಶ್ರಾಂತಿಯನ್ನು ಸ್ವೀಕಾರ ಮಾಡು ಅಂತಂದಾಗ ಹನುಮಂತ ದೇವರು ತಾವು ವಿಶ್ರಾಂತಿಯನ್ನು ಸ್ವೀಕಾರ ಮಾಡಲಿಲ್ಲ. ಹೇಳ್ತಾರೆ, ಯಾರು ವಿಶ್ರಾಂತಿ ತೆಗೆದುಕೊಳ್ಳಬೇಕಂದ್ರೆ ಯಾರಿಗೆ ಶ್ರಮ ಆಗಿದೆ ಅವರು ಮಾತ್ರ ತಗೊಳ್ಬೇಕು. ಯಾರು ಶ್ರಮ ಇಲ್ಲದೆ ಇದ್ದರೂ ವಿಶ್ರಾಂತಿಯನ್ನು ತಗೊಳ್ಳಿಕ್ಕೆ ಹೋಗ್ತಿರ್ತಾರೆ, ಅದು ದೈವದ್ರೋಹ ಅಂತ, ಭಗವದ್ರೋಹ. ಯದ್ಯಪಿ ನಮಗೆ ಶಕ್ತಿ ಇದೆ, ಯದ್ಯಪಿ ನಮಗೆ ಸಾಮರ್ಥ್ಯ ಇದೆ ಅಂದರೂ ನಾವು ಏಕಾದಶಿ ಮಾಡೋಲ್ಲ, ಚಾತುರ್ಮಾಸ್ಯ ಮಾಡೋಲ್ಲ ಅಂತಾದರೆ ಅದು ದೈವದ್ರೋಹ. ನಿಮಗೆ ನಿಜವಾಗಿಯೂ ಶಕ್ತಿ ಇಲ್ವಾ, ನಿಮಗೆ ನಿಜವಾಗಿಯೂ ಆರೋಗ್ಯ ಪರ್ಮಿಟ್ ಮಾಡ್ತಿಲ್ವಾ, ಆಗ ಮಾಡದಿದ್ದರೆ ತೊಂದರೆ ಇಲ್ಲ. ಶಕ್ತಿ ಇದ್ದಾಗ ಶಕ್ತಿ ಇಲ್ಲ ಅಂತ ಸೋಗು ಹಾಕುವಂಥದ್ದಿದೆಯಲ್ಲ, ಅದು ದೈವದ್ರೋಹ ಅಂತ ತೋರಿಸ್ತಾ
ತನಗೆಂದೂ ವಿಶ್ರಾಂತಿಯ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ತನ್ನ ಬಲಕ್ಕಾಗಲಿ ತನ್ನ ಪೌರುಷಕ್ಕಾಗಲಿ ಎಣೆ ಇಲ್ಲ ಅನ್ನೋದನ್ನು ಹನುಮಂತ ದೇವರು ತೋರಿಸ್ತಾ ಇದ್ದಾರೆ. ಅವರು ಬಲ ಮತ್ತು ಜ್ಞಾನಗಳೇ ದೇಹವಾಗಿ ಉಳ್ಳವರು ಹನುಮಂತ ದೇವರು. ವೇದ ಅವರನ್ನ ಬಳಿತ್ಥ ತದ್ವಪುಷೇದ ಇದರ್ಶತಂ, ಬಟ್ ಮತ್ತು ಇತ್ಥ. ಇತ್ಥ ಅಂದರೆ ಜ್ಞಾನ, ಬಟ ಅಂದರೆ ಬಲ. ಬಲ ಮತ್ತು ಜ್ಞಾನವೇ ದೇಹವಾಗಿ ಉಳ್ಳಂತಹ ಹನುಮಂತ ದೇವರ ಬಲ ಪೌರುಷಗೆ ಸೀಮೆ ಇಲ್ಲ. ಆದ ಕಾರಣ ನನಗೆ ಶ್ರಮವೇ ಇಲ್ಲ ಅಂದರು. ಶ್ರಮ ಇಲ್ಲ ಅಂತ ಹೇಳಿ ಹೋದರೆ ಆ ಪರ್ವತಕ್ಕೆ ಬೇಸರ ಆಗತ್ತಲ್ವ, ಪರ್ವತ ಅಭಿಮಾನಿಗೆ ಬೇಸರ ಆಗತ್ತಲ್ವ, ಮನಸ್ಸಿಗೆ ನೊಂದುಕೊಳ್ತಾನಲ್ವ. ನನ್ನಿಂದ ರಾಮನ ಸೇವೆಯೂ ಆಗಲಿಲ್ಲ, ನನ್ನ ಸೇವೆಯನ್ನು ರಾಮದೂತ ರಾಮಭಕ್ತ ಅವನೂ ಸ್ವೀಕಾರ ಮಾಡಲಿಲ್ಲ ಅಂತ ಬೇಸರ ಮಾಡಿಕೊಳ್ಬಾರ್ದು. ಅದಕ್ಕೆ ಅನುಗ್ರಹ ಮಾಡುವ ಸಲುವಾಗಿ ಆಶ್ಲಿಷ್ಯ ಪರ್ವತವರಂ. ನಮಗೆ ಆಶ್ಚರ್ಯ, ನಮ್ಮಲ್ಲೊಂದು ಗಾದೆ, ಮುಳುಗೋರಿಗೆ ಕಂಕಳಲ್ಲಿ ಒಂದು ಭಾರ ಅಂತ. ಅವನೇ ಮುಳುಗ್ತಿರ್ತಾನೆ, ಒಂದು ಭಾರ ಇದ್ದರೆ ಇನ್ನೂ ಮುಳುಗೋಗ್ಬಿಡ್ತಾನೆ. ಆದರೆ ಎಷ್ಟೇ ಭಾರ ಇದ್ದರೆ ಆ ಭಾರವನ್ನು ಕಟ್ಟಿಕೊಂಡು ಹಾರುವ ಸಾಮರ್ಥ್ಯ ಇರೋದು ಅದು ವಾಯುದೇವರಿಗೆ. ಭಾರ ಬಿದ್ದಾಗ ಎಲ್ಲರೂ ಮುಳುಗುತ್ತಾರೆ, ಆದರೆ ಭಾರವನ್ನು ಕೂಡ ಸರಾಗವಾಗಿ ಹಾರಿಸುವ, ತೇಲಿಸುವ, ದಾಟಿಸುವ ಚೇತನ ಅದು ವಾಯುದೇವರು. ಅದಕ್ಕೆ ನಮ್ಮ ಜೀವನದ ಎಲ್ಲ ಭಾರವನ್ನು ವಾಯುದೇವರಿಗೆ ಅರ್ಪಣೆ ಮಾಡಬೇಕು, ಭಗವಂತನಿಗೆ ಅರ್ಪಣೆ ಮಾಡಬೇಕು. ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ ಅಂತ ವಾಯುದೇವರ ಮೇಲೆ ಎಲ್ಲ ಭಾರವನ್ನು ಹಾಕಿದರೆ ವಾಯುದೇವರು ಹೇಗೆ ಆ ಪರ್ವತವನ್ನು ತಬ್ಬಿಕೊಂಡು ಹಾರ್ತಾ ಇದ್ದಾರೆ. ಒಂದು ನಿಮಿಷ ತಬ್ಬಿಕೊಂಡು ಅಲ್ಲೇ ನಿಲ್ಲಿಕ್ಕೆ ಪುರುಸೊತ್ತಿಲ್ಲ. ಯಾಕೆಂದರೆ 29 ದಿನ ಕಳೆದಿದೆ. ಒಂದೇ ದಿನದಲ್ಲಿ ಹೋಗಿ ಸೀತಾ ಸುದ್ದಿಯನ್ನು ತಿಳಿದು 30ನೇ ದಿನದ ಒಳಗಾಗಿ ಸುಗ್ರೀವನಿಗೆ ಸುದ್ದಿ ಕೊಡಬೇಕು. ಇದು ಸುಗ್ರೀವ ಮುಖ್ಯ ಅಲ್ಲ, ರಾಮನ ಮುಂದೆ ಮಾಡಿದ ಪ್ರತಿಜ್ಞೆ. ಇದು ಸುಗ್ರೀವನ ಕಾರ್ಯ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ರಾಮನ ಕಾರ್ಯ. ಇದನ್ನು ನೆನಪಲ್ಲಿಟ್ಟುಕೊಂಡು ಹನುಮಂತ ದೇವರು ಹಾರ್ತಾ ಇದ್ದಾರೆ. ಹಾರುವ ಹನುಮ ತನಗೆ ಸೇವೆಯನ್ನು ಮಾಡಲಿಕ್ಕೆ ಮುಂದೆ ಬಂದಂತಹ ಆ ಮೈನಾಕ ಪರ್ವತವನ್ನು ತಬ್ಬಿ ಹಿಡಿದಿದ್ದಾರೆ. ಯಾವಾಗ ವಾಯುದೇವರ ಅನುಗ್ರಹ ಸಿಕ್ತೋ ಎಲ್ಲ ದೇವತೆಗಳ ಅನುಗ್ರಹ ಸಿಕ್ಕಾಗೆ. ನಿಮಗೆ ವಾಯುದೇವರು ನಿಮ್ಮ ಪರ ಇದ್ದಾರೆ ಅಂತಾದರೆ ಭಗವಂತ ಇದ್ದ ಹಾಗೆ. ಭಗವಂತ ಇದ್ದಾನೆ ಅಂದರೆ ಎಲ್ಲ ದೇವತೆಗಳು ಇದ್ದ ಹಾಗೆ. ಯಾವಾಗ ಆ ಪರ್ವತವನ್ನು ಆಲಿಂಗನ ಮಾಡ್ಕೊಂಡು ಬಿಟ್ಟಿದ್ದಾರೋ ಆ ಸಂದರ್ಭದಲ್ಲಿ ಇಂದ್ರದೇವರು ಆ ಪರ್ವತಕ್ಕೆ ಅನುಗ್ರಹ ಮಾಡಿದ್ದಾರಂತ. ವಾಲ್ಮೀಕಿ ರಾಮಾಯಣ ಹೇಳ್ತಾ ಇದೆ, ಪರ್ವತಗಳಿಗೆಲ್ಲ ಇಂದ್ರನ ಭಯ ಇತ್ತು, ರೆಕ್ಕೆಗಳನ್ನು ಕತ್ತರಿಸ್ತಾನೆ. ಆ ಇಂದ್ರ ಹೇಳ್ತಾನೆ, ಅಭಯಂತೆ ಪ್ರಯಚ್ಛಾಮಿ ತಿಷ್ಟ ಸೌಮ್ಯ ಯಥಾ ಸುಖಂ ಸಾಖ್ಯಂ ಕೃತಂ ತ್ವಯಾ ಸೌಮ್ಯ ವಿಕ್ರಾಂತಸ್ಯ ಹನುಮತಃ. ಹನುಮಂತನಿಗೆ ಸೇವೆ ಮಾಡುವ ಬಯಕೆಯಿಂದ ಮೇಲೆ ಹೋಗಿ ಹನುಮಂತನ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದೀಯಾ, ಆದ್ದರಿಂದ ಅಭಯಂತೆ ಪ್ರಯಚ್ಛಾಮಿ, ನಿನಗೆ ಅಭಯವನ್ನು ಕೊಟ್ಟಿದ್ದೇನೆ, ಏನು ಯೋಚನೆ ಮಾಡಬೇಡ, ನಿನಗೆ ಹೇಗೆ ಬೇಕೋ ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿರು ಅಂತ. ಇದು ಇಂದ್ರನ ಅನುಗ್ರಹ ಅಲ್ಲ, ಇಂದ್ರಿಯಗಳ ಅನುಗ್ರಹ. ಇಂದ್ರಿಯಗಳು ನಿಮಗೆ ಸಾಧನೆಗೆ ಅನುಕೂಲ ಆಗಬೇಕಂತಾದರೆ ವಾಯುದೇವರ ಪರಮಾನುಗ್ರಹ ಮುಖ್ಯ. ವಾಯುದೇವರ ಅನುಗ್ರಹ ಇದ್ದರೆ ಕಣ್ಣು ಚೆನ್ನಾಗಿ ಕಾಣುತ್ತೆ, ಕಿವಿ ಚೆನ್ನಾಗಿ ಕೇಳುತ್ತೆ. ಎಲ್ಲ ಇಂದ್ರಿಯಗಳು ತಮ್ಮ ಕೆಲಸ ಮಾಡಿ ಅದು ಭಗವಂತನ ಪರವಾಗಿ ಆಗಬೇಕಾದರೆ ದೇವತೆಗಳ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಬೇಕಂತಾದರೆ ಮುಖ್ಯವಾಗಿ ಜೀವನದಲ್ಲಿ ಸಂಪಾದನೆ ಮಾಡಬೇಕಾದ್ದು ವಾಯುದೇವರ ಅನುಗ್ರಹ ಅನ್ನೋದನ್ನು ತೋರಿಸ್ತಾರೆ. ಇದೆಲ್ಲ ಮಾಡಿಕೊಂಡು ಮುಂದೆ ಹೋಗುವಂತಹ ಪ್ರಸಂಗದಲ್ಲಿ ನಾಗಮಾತೆ ಸುರಸ, ದೇವಮಾತೆಯಾದ ಆ ಸುರಸೆಯನ್ನು ನಾಗಜನನೀಂ ಅವಳನ್ನು ಹನುಮಂತ ದೇವರು ಕಂಡಿದ್ದಾರೆ. ಆಶ್ಚರ್ಯ ಅಂದರೆ ಆ ಸಂದರ್ಭದಲ್ಲಿ ದೇವತೆಗಳಿಗೆಲ್ಲ ಯೋಚನೆ ಆಗಿದೆಯಂತೆ, ಈ ವಾಯುದೇವರ ಬಲ ಮತ್ತು ಶಕ್ತಿಯನ್ನು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿ ಇವರು ಜೀವೋತ್ತಮರು ಅನ್ನೋದು ಸಾಧು ಸಜ್ಜನರ ಸಮ್ಮುಖದಲ್ಲಿ ಗೊತ್ತಾಗಬೇಕು. ಎಲ್ಲರಿಗೆ ವಾಯುದೇವರ ಜ್ಞಾನ ಭಕ್ತಿ ವೈರಾಗ್ಯ ಅವರ ಬಲದ ಪರಿಚಯ ಆಗಬೇಕು ಅಂತ ವಿಚಾರ ಮಾಡಿ ಜಿಜ್ಞಾಸುಭಿಹಿ ನಿಜ ಬಲಂ ತವ ಭಕ್ಷಮೇತು ಯದ್ಯತ್ವಮಿಚ್ಛಸಿ ತದಿತ್ಯಮರೋದಿತಾಯಾ ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರವಿನಶ್ರುತೋಸ್ಮಾತ್ ದೇವಾನಂದಯುದುತ ಸ್ಮೃತ ಮೇಷರಕ್ಷನ್. ಹನುಮಂತ ದೇವರು ಅವರ ಬಲವನ್ನು ತಿಳಿಬೇಕು ಅಂತ ದೇವತೆಗಳು ಬಯಸ್ತಾ ಇದ್ದಾರೆ. ಯಾಕಂದರೆ ವಾಯುದೇವರ ಬಲ ಎಷ್ಟು ಅನ್ನುವಂತಹ ಪರಿಪೂರ್ಣವಾದ ಜ್ಞಾನ ರುದ್ರ ಇಂದ್ರ ಚಂದ್ರಾದಿ ದೇವತೆಗಳಿಗೂ ಕೂಡ ಸಾಕಲ್ಯನ ತಿಳಿಲಿಕ್ಕೆ ಸಾಧ್ಯ ಇಲ್ಲ.
ಅವರೆಲ್ಲ ವಾಯುದೇವರ ಬಗ್ಗೆ ಎಷ್ಟು ತಿಳಿದಿದ್ದಾರೆ ಅಂದರೆ ವಾಯುದೇವರ ಅನುಗ್ರಹ ಎಷ್ಟಿದೆಯೋ ಅಷ್ಟು ಮಾತ್ರ ತಿಳಿಲಿಕ್ಕೆ ಸಾಧ್ಯ. ಯಾಕಂದರೆ ವೇದ ವರ್ಣಗಳು ಭಗವಂತ ಮಹಾಲಕ್ಷ್ಮಿಯನ್ನು ಹೊರತುಪಡಿಸಿದರೆ ಎಲ್ಲ ವೇದಗಳು ಕೂಡ ಆ ವಾಯುದೇವರನ್ನು ಉತ್ಕಂಠದಿಂದ ಪ್ರತಿಪಾದನೆ ಮಾಡ್ತಾ ಇದೆ. ವಾಯುದೇವರ ಕಲ್ಯಾಣ ಗುಣಗಳನ್ನು ವರ್ಣನೆ ಮಾಡ್ತಾ ಇದೆ. ಸಂವರ್ಣೈ ಮಂತ್ರವರ್ಣೈ ಅನಿತರ ವಿಷಯ ಸ್ಪರ್ಶಿ ಬಿಪ್ಪಾವಮಾನೆ. ಎಂಥವರು ವೇದ ವರ್ಣಗಳಿಂದ ವರ್ಣನೆ ಮಾಡಲಿಕ್ಕೆ ಯೋಗ್ಯವಾದಂತಹ ಅವರ ಗುಣ. ಹೀಗಾಗಿ ಅವರ ಬಲ, ಅವರ ಗುಣವನ್ನು ತಿಳ್ಕೊಳ್ಬೇಕು ಅಂತ ಜಿಜ್ಞಾಸುಗಳಾದ ದೇವತೆಗಳು ನಾಗಮಾತೆಗೆ ಹೇಳ್ತಾ ಇದ್ದಾರೆ, ನೀನು ಹೋಗು ಸುರಸ, ನೀನು ಹೋಗು, ನಿನಗೆ ನಾವೆಲ್ಲ ವರ ಕೊಟ್ಟಿದ್ದೇವೆ, ನೀನು ಏನು ಬಯಸ್ತೀಯ ಅದೆಲ್ಲ ಬಂದು ನಿನ್ನ ಬಾಯಲ್ಲಿ ಬೀಳಲಿ ಅಂತ. ಆಕೆ ಬಂದಿದ್ದಾಳೆ, ಸಮುದ್ರದ ಮಧ್ಯದಲ್ಲಿ ದೊಡ್ಡ ಬಾಯಿ ತೆಗೆದಿದ್ದಾಳೆ. ಹಾರುವ ಹನುಮನಿಗೆ ಹೇಳ್ತಾಳೆ, ಹಾರುವ ಮುನ್ನ ಹನುಮ ನನ್ನ ಬಾಯೊಳಗೆ ಹೋಗ್ಬೇಕು, ಯಾಕಂದರೆ ಎಲ್ಲ ದೇವತೆಗಳ ವರ ಇದೆ ಅಂತ ಇದ್ದಾಳೆ. ಹನುಮಂತ ದೇವರಿಗೆ ಈಗ ಒಳಗೆ ಬಿದ್ದರೆ ರಾಮನ ಕೆಲಸ ಗೋವಿಂದ, ಬೀಳದೆ ಇದ್ದರೆ ದೇವತೆಗಳ ವರವನ್ನು ಉಲ್ಲಂಘನ ಮಾಡಿದ ಹಾಗೆ. ದೇವತೆಗಳು ಅಂದರೆ ಭಗವಂತನ ಭಕ್ತರು, ಭಗವಂತ ಭಕ್ತರು ಇಬ್ಬರ ಮಾತನ್ನು ಕೂಡ ಸಾರ್ಥಕ ಮಾಡಬೇಕಾದ್ರೆ ಭಾರೀ ಬುದ್ಧಿವಂತಿಕೆ ಬೇಕು, ಬುದ್ಧಿಯ ಕೌಶಲತೆ ಬೇಕು. ದೇವತೆಗಳು ಪರೀಕ್ಷೆ ಮಾಡ್ತಾ ಇದ್ದಾರೆ, ನೋಡೋಣ ಈ ಹನುಮ ಇಲ್ಲ ನಮ್ಮ ಮಾತನ್ನು ಓವರ್ಟೇಕ್ ಮಾಡ್ತಾನ ಅಥವಾ ಭಗವಂತನ ಮಾತು ಬಿಡ್ತಾನ ಅಂತ. ನಿಜವಾಗಿಯೂ ವಾಯುದೇವರು ಭೂಮಿಗೆ ಬರುವಾಗ ಭಗವಂತನ ಆಜ್ಞೆಯನ್ನು ಧಾರಣೆ ಮಾಡಿದ್ದಾರೆ, ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿದ್ದಾರೆ, ಅದನ್ನು ತೋರಿಸ್ತಾ ಇದ್ದಾರೆ. ಭಗವಂತನನ್ನು ಬಿಡುವ ಹಾಗಿಲ್ಲ, ಭಗವಂತನ ಭಕ್ತರನ್ನು ಬಿಡುವ ಹಾಗಿಲ್ಲ. ರಾಮ ಸ್ವಾಮಿ, ದೇವತೆಗಳೆಲ್ಲ ತನ್ನ ಸ್ವಾಮಿಯಾದ ರಾಮನ ಭಕ್ತರು. ಹಾಗಾದರೆ ಸ್ವಾಮಿಯಲ್ಲಿ ಭಕ್ತಿ, ದೇವತೆಗಳಲ್ಲಿ ಅನುಗ್ರಹ ಎರಡನ್ನೂ ತೋರಿಸಬೇಕು. ಇದು ಹೇಗೆ ಮಾಡ್ತಾರೆ ಹನುಮಂತ ದೇವರು ನೋಡೋಣ ಅನ್ನುವ ಕಾಲಕ್ಕೆ ಸುರಸೆಯ ಬಳಿಗೆ ಬಂದಿದ್ದಾರೆ. ಸುರಸೆಗೆ ಹನುಮಂತ ಹೇಳ್ತಾ ಇದ್ದಾರೆ, ನನ್ನ ಆಕಾರವನ್ನು ನೋಡು, ನನ್ನ ಎತ್ತರವನ್ನು ನೋಡು, ನನ್ನ ಬಿತ್ತರವನ್ನು ನೋಡು, ನಿನ್ನನ್ನು ನೋಡ್ಕೋ, ನೀನು ಬಾಯಲ್ಲಿ ಹಾಕ್ಕೊಳ್ಳೋದಿದ್ರು ನನ್ನನ್ನು ಹಾಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಬಾಯಿಗೆ ಸಿಕ್ಕಿದ್ದು ಹಾಕ್ಕೊಳ್ಳೋ ಚಪಲ. ಏನಂದರೆ ಯಾರು ಸಾಧನೆ ಮಾಡಲಿಕ್ಕೆ ಹೋಗಿದ್ದಾರೆ, ದೇವರನ್ನು ಕುರಿತು ಆರಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ, ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ, ಅವರು ಗೆಲ್ಲಬೇಕಾದ್ದು ಬಾಯನ್ನು. ಬಾಯನ್ನು ಅಂದರೆ ಬಾಯೊಳಗಿರೋ ನಾಲ್ಗೆನ ಅಂದರೆ ರಸವನ್ನು ಗೆದ್ದರೆ ಎಲ್ಲವನ್ನು ಗೆದ್ದ ಹಾಗೆ. ಯಾರಿಗೆ ಬಾಯಿ ಚಪಲ ಇದೆ, ಯಾರಿಗೆ ಗೆದ್ದ ತಕ್ಷಣ ತಿನ್ನುವ ಕುಡಿಯುವ ಬಯಕೆ ಇದೆ, ಅವ್ರ ಜೀವನದಲ್ಲಿ ಯಾವ ಸಾಧನೆ ಮಾಡಲಿಕ್ಕಾಗಲ್ಲ. ದಾಸರಂತಾರೆ, ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ. ನಾಲಿಗೆ ಚಪಲದಿಂದಾಗಿ, ತಿನ್ನುವ ಕುಡಿಯುವ ಬಯಕೆಯಿಂದಾಗಿ ನಾವು ಜೀವನದಲ್ಲಿ ಸಂಸಾರ ಸಾಗರ ದಾಟುವ ಪ್ರಯತ್ನ, ಸಾಧನೆ, ಹಾರಾಟ ಮಾಡಲೇ ಇಲ್ಲ. ಯಾರಿಗೆ ಸಾಧನೆ ಮಾಡಬೇಕು ಅಂತ ಅನಿಸಿದೆ ಅವರು ಮೊದಲು ಗೆಲ್ಲಬೇಕಾದ್ದು ನಾಲಿಗೆಯನ್ನು. ಏನು ಗೆದ್ದರೂ ಗೆದ್ದಾಗಲ್ಲ. ಎಲ್ಲ ಇಂದ್ರಿಯಗಳು ಉಪಯೋಗ ಮಾಡ್ತಾ 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 ಸವದು ಹೋಗುತ್ತೆ. ಕಣ್ಣು ನೋಡ್ತಾ ನೋಡ್ತಾ ಪೊರೆ ಬರುತ್ತೆ, ಕಿವಿ ಕೇಳ್ತಾ ಕೇಳ್ತಾ ಕಿವಿಡಾಗತ್ತೆ, ಮಂಡಿ ನಡೀತಾ ನಡೀತಾ ಸವಿಯತ್ತೆ. ತಿಂತ ನಾಲ್ಗೆ ಹೋಯಿತು ಅಂತ ಇಲ್ಲೇ ಇಲ್ಲ. ಆದರೆ ಏನು ರೋಗ ಬಂದರೂ ಡಾಕ್ಟ್ರು ಚೆಕಪ್ ಮಾಡೋದು ಮೊದಲು ನಾಲ್ಗೆನೆ. ಎಲ್ಲ ರೋಗಕ್ಕೂ ಕಾರಣ ನಾಲ್ಗೆ. ಎಲ್ಲ ರೋಗ ಅಂದರೆ ಈ ಸಂಸಾರ ಅನ್ನುವ ರೋಗ, ದೇವರ ಮರೆವು ಅನ್ನುವ ರೋಗ, ಇದು ಎಲ್ಲದಕ್ಕೂ ಕಾರಣವಾದದ್ದು ನಾಲಿಗೆ. ಈ ನಾಲಿಗೆಯನ್ನು ಗೆಲ್ಲಿಕ್ಕಾಗಿಯೇ ಎಲ್ಲ ವ್ರತ ನೇಮಗಳು ಭಗವಂತ ಶಾಸ್ತ್ರದಲ್ಲಿ ವಿಧಿ ಮಾಡಿರ್ತಕ್ಕಂಥದ್ದು. ನಾಲಿಗೆಯನ್ನು ಗೆದ್ದ ಅಂದರೆ ಎಲ್ಲವನ್ನೂ ಗೆದ್ದ ಹಾಗೆ. ಎಲ್ಲ ಇಂದ್ರಿಯಗಳಿಗೆ ಮುಪ್ಪು ಬಂದಾಗ ನಾಲಿಗೆಗೆ ಒಳ್ಳೆ ಯೌವನ ಬರುತ್ತೆ. ಡಾಕ್ಟ್ರ್ ಹೇಳ್ತಾರೆ ತಿಂದರೆ ಸಾಯ್ತೀರಾ ಅಂತ. ಆದರೆ ಇವನು ಯಾವ ಎತ್ತರಕ್ಕೆ ಹೋಗಿರ್ತಾನೆ ಅಂದರೆ ಸತ್ರು ಪರವಾಗಿಲ್ಲ ತಿಂದು ಸಾಯ್ತೀನಿ ಅಂತಾನೆ. ಆ ಎತ್ತರಕ್ಕೆ ಇಡೀ ತನ್ನ ಜೀವನವನ್ನೇ ನಾಲ್ಗೆಗಾಗಿ ಹಾಳು ಮಾಡಲಿಕ್ಕೆ ಸಿದ್ಧನಾಗ್ತಾನೆ. ಉತ್ತಮವಾದ ಸಾಧನ ಶರೀರ ತಿನ್ನಲಿಕ್ಕೆ ಉಣ್ಲಿಕ್ಕೆ ಬಂದದ್ದಲ್ಲ. ಜನ್ಮಾಂತರದಲ್ಲಿ ಕುರಿ ಕೋಳಿ ಕತ್ತೆ ನಾಯಿ ಆದಾಗ ಬೆಕ್ಕ ತಿಂದಾಯಿತು ಉಂಡಾಯಿತು ಎಲ್ಲ ಆಯಿತು. ಇದು ತಿನ್ನಲಿಕ್ಕೆ ಬಂದದ್ದಲ್ಲ, ಸಾಧನೆ ಮಾಡಲಿಕ್ಕೆ ಬಂದಂಥ ಜನ್ಮ ಮಾನವ ಜನ್ಮ. ಅದನ್ನು ತೋರಿಸ್ತಾ ಇದ್ದಾರೆ. ಸಾಧನೆಗೆ ಅಂತ ಹೊರಟವ, ರಾಮನ ಕೆಲಸ ಅಂತ ಹೊರಟವ, ರಾಮನ ಪ್ರೀತ್ಯರ್ಥವಾಗಿ ಕರ್ಮ ಮಾಡ್ತೀನಿ ಅಂತ ಹೊರಟವನಿಗೆ ಎಚ್ಚರಿಕೆ ಇರಬೇಕಾದ್ದು ಕಣ್ಣು ಮತ್ತು ನಾಲಿಗೆ.
ಕಂಡದ್ದೆಲ್ಲ ಬೇಕು, ಬಯಕೆ ಬೇಡ, ಸಾಧನೆ ನಿಮ್ಮಿಂದಾಗಲ್ಲ. ನಾಲ್ಗೆ ರುಚಿ ಬಿಡಲಿಲ್ಲ, ಸಾಧನೆ ನಿಮ್ಮಿಂದ ಆಗಲಿಲ್ಲ. ಬಾಯೊಳಗೆ ಹಾಕ್ಕೊಳ್ಳೋ ಸಂಕೇತ ಸುರಸ್ಯ ಅಂತಾಳೆ, ನನ್ನ ಬಾಯು ನಿನ್ನಷ್ಟೇ ದೊಡ್ಡದು ಅಂತ. ಬಾಯಿ ಭಾರೀ ತೆಗೆದ್ಲು. ಎಷ್ಟು ತೆಗೆದ್ಲು ಅಂದರೆ ಯೋಜನಗಟ್ಟಲೆ ತೆಗಿತಾ ಇದ್ದಾಳೆ. ಹನುಮಂತ ದೇವರ ಬೆಳವಣಿಗೆಗಿಂತಲೂ ಸ್ಪೀಡಾಗಿ ಬಾಯಿಯನ್ನು ತೆಗಿತಾ ಇದ್ದಾಳೆ. ಹನುಮಂತ ದೇವರು ನೋಡಿದ್ರು ಎಷ್ಟು ದೊಡ್ಡ ಬಾಯಿ ಇದು ಅಂತ ವಿಚಾರ ಮಾಡ್ತಾ, ಕ್ಷಣ ಮಾತ್ರದಲ್ಲಿ ಅಷ್ಟ ಸಿದ್ಧಿಗಳ ಒಡೆಯರು, ಅಣಿಮ ಮಹಿಮ ಲಗಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಎಲ್ಲ ಹನುಮಂತನ ಅಡಿಯಾಳುಗಳು. ಹೀಗಾಗಿ ನೋಡುವ ಮಾತ್ರದಿಂದಲೇ ಕ್ಷಣ ಮಾತ್ರರಾಗಿದ್ದಾರೆ ಹನುಮಂತ ದೇವರು. ಸಣ್ಣ ಪ್ರಾಣಿಯಂತೆ ಆಗಿದ್ದಾರೆ. ಸಣ್ಣ ರೂಪವನ್ನು ಸ್ವೀಕಾರ ಮಾಡಿ ತೆರೆದ ಬಾಯೊಳಗೆ ಪ್ರವೇಶ ಮಾಡಿ ಎಲ್ಲ ನಿನ್ನ ಬಾಯೊಳಗೆ ಬೀಳಬೇಕು ಅನ್ನುವ ದೇವತೆಗಳ ಮಾತನ್ನು ಸತ್ಯ ಮಾಡಿ, ರಾಮನ ಕೆಲಸ ಅರ್ಜೆಂಟ್ ಇದೆ, ನಿನ್ನ ಬಾಯೊಳಗೆ ಕೂಡಲಿಕ್ಕೆ ನಂಗೆ ಪುರುಸೊತ್ತಿಲ್ಲ ಅಂಥೇಳಿ ಯಾವ ಮಾರ್ಗದಲ್ಲಿ ಒಳ ಹೋದ್ರೋ ಅದೇ ಮಾರ್ಗದಲ್ಲಿ ಹೊರ ಬಂದುಬಿಟ್ಟಿದ್ದಾರೆ ಹನುಮಂತ ದೇವರು. ಇವಳು ಬಾಯಿ ದೊಡ್ಡದಾಗಿ ತೆಗೆದಿದ್ಲು. ಹನುಮಂತ ಹೋದಾಗ ಅವಳು ಬಾಯನ್ನು ಅಷ್ಟು ವೇಗವಾಗಿ ಮುಚ್ಚಲಿಕ್ಕಾಗಲೇ ಇಲ್ಲಂತ. ಇದು ಒಂದು ಸಂದೇಶ. ಕೆಲವರು ಬಾಯಿ ಬೇಗ ತೆಗಿತಾರೆ, ಮುಚ್ಚೋದು ಭಾಳ ಕಷ್ಟ. ಅದಕ್ಕೆ ಯಾರ ಬಾಯಿಗೆ ಬಿದ್ದರೂ ಎಲ್ಲರ ಬಾಯಿಗೂ ಬೀಳಬಾರ್ದು. ಅದರಲ್ಲೂ ಹೆಂಗಸರ ಬಾಯಿಗೆ ಬಿದ್ದರಂತೂ ಮುಗದೇ ಹೋಯಿತು. ಅದರಲ್ಲೂ ತಿನ್ನಬೇಕು ಅನ್ನುವಂಥ ಚಪಲದ ಆ ಬಾಯಿಗೆ ಬಿದ್ದರೆ ಭಗವಂತನನ್ನು ಮರೆತು, ಇದು ನೈವೇದ್ಯ ಇಲ್ಲ ಪರವಾಗಿಲ್ಲ, ಒಟ್ಟು ಬಾಯಿಗೆ ಹಾಕ್ಕೊಂಡ್ರೆ ಸಾಕು, ಇಂಥದ್ದಕ್ಕೆ ಬಿದ್ದರೆ ಎಂದೆಂದೂ ಆ ಬಾಯಿ, ಆ ನಾಲಿಗೆ, ಆ ರಸನೇಂದ್ರಿಯ ಮುಚ್ಕೊಳ್ಳೋದೇ ಇಲ್ಲ. ದೇವರ ಕಡೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳಿಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ, ದೇವತೆಗಳೆಲ್ಲ ಆನಂದ ಪಡ್ತಾ ಇದ್ದಾರೆ ಅಂತ ನಮ್ಮ ಮಾತಿಗೂ ಕೂಡ ಹನುಮಂತ ಬೆಲೆ ಕೊಟ್ಟ ಅಂತ ಆ ಹನುಮಂತನಲ್ಲಿ ದೇವತೆಗಳು ಭಕ್ತಿಯನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇದ್ದಾರೆ. ರುದ್ರಾದಿ ದೇವತೆಗಳು ನಂಬಿದ್ರೆ ಹನುಮಂತ ನಿನ್ನನ್ನೇ ನಂಬೇಕು, ಯಾಕೆಂದರೆ ಯಾವ ಕಾಲಕ್ಕೂ ನಮ್ಮ ಕೈ ಬಿಡೋಲ್ಲ. ಅದು ರಾಮನ ಕೆಲಸದ ನಡುವೆಯೂ ಕೂಡ ನಮ್ಮ ಮಾತಿಗಿಷ್ಟು ಮನ್ನಣೆ ಕೊಟ್ಟಿಯಲ್ಲ, ನಮ್ಮ ಮಾತನ್ನು ಗೌರವಿಸಿದೆಯಲ್ಲ, ನಮಗೂ ಎತ್ತರದ ಸ್ಥಾನವನ್ನು ಕೊಟ್ಟಿಯಲ್ಲ, ಹಾಗಾದರೆ ನಿನ್ನ ಬಿಡೋಲ್ಲ ಅಂಥೇಳಿ ಅವರೆಲ್ಲ ಭಕ್ತಿಯನ್ನು ಹನುಮಂತ ದೇವರಲ್ಲಿ ಮಾಡಿದ್ದಾರೆ. ದೃಷ್ಟ್ವಾ ಸುರ ಪ್ರಣಯಿತಾಂ ಬಲಮಸ್ಯ ಚೋಗ್ರಂ ದೇವಾ ಪ್ರತುಷ್ಟುವು ಅಮುಮಂ ಸುಮನೋಭಿವೃಷ್ಟ್ಯ, ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಅವರಿಂದ ಆಧರಿಸಲ್ಪಟ್ಟ ಹನುಮಂತ ದೇವರು ಹಾಗೆ ಮುಂದೆ ಹೋಗ್ತಾ ಇರುವಾಗ ಇನ್ನೊಂದು ವಿಘ್ನ ಅಡ್ಡ ಬಂದಿದೆ. ಅದು ಸಿಂಹಿಕಾಕ್ಯಂ ಛಾಯಾಗ್ರಹಿಂ, ಅವಳು ಛಾಯೆಯನ್ನೇ ಹಿಡಿದು ಎಳೆಯುವಂತಹ ಸಿಂಹಿಕ ಅಂತ. ಯಾರೀ ಸಿಂಹಿಕ? ಆಚಾರ್ಯರು ಎಷ್ಟು ಚಂದ ಅವಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಲಂಕಾವನಾಯ ಸಕಲಸ್ಯ ಚ ನಿಗ್ರಹೇಸ್ಯಾಹ ಸಾಮರ್ಥ್ಯಮಪ್ರತಿಹತಂ ಪ್ರದದೌ ವಿಧಾತ. ಬ್ರಹ್ಮದೇವರಿಂದ ಅವಧ್ಯತ್ವ ವರವನ್ನು ಸಂಪಾದನೆ ಮಾಡಿದಂತಹವಳು ಸಿಂಹಿಕೆ. ಆ ಲಂಕೆಯ ರಕ್ಷಣೆಗೋಸ್ಕರವಾಗಿ ಲಂಕೆಯ ಬಳಿಗೆ ಯಾರು ಬಂದರೂ ಒಳಗೆ ಬಿಡಬಾರ್ದು, ಅದಕ್ಕೆ ಸಿಂಹಿಕೆಯನ್ನು ಅಲ್ಲಿ ಇಟ್ಟಿದ್ದಾರಂತೆ. ಆ ಸಿಂಹಿಕೆದೇನು ಶಕ್ತಿ ಅಂದರೆ, ಮೇಲೆ ಯಾರು ಹಾರಿದ್ರೂ ಅವರ ನೆರಳು, ಆ ನೆರಳನ್ನೇ ಹಿಡಿದು ಎಳೆದು ಬಾಯಿಗೆ ಹಾಕ್ಕೊಳ್ಳುವಂತಹ ಸಾಮರ್ಥ್ಯ. ಹಾಗೆ ಹನುಮಂತ ದೇವರು ಹಾರ್ತಾ ಇರುವಾಗ ಅವರ ನೆರಳನ್ನೇ ಹಿಡಿದು ಬಾಯಿಗೆ ಹಾಕಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾಳೆ. ನಮಗೆ ಆಶ್ಚರ್ಯ, ಆ ನೆರಳು ಹಿಡಿದಾಗ ಹನುಮಂತ ದೇವರು ಯಾಕೆ ಸಿಕ್ಕಾಕೊಂಡ್ರು? ಎಷ್ಟೋ ಬ್ರಹ್ಮದೇವರ ವರವನ್ನು ಕೂಡ ಮೀರುವ ಸಾಮರ್ಥ್ಯವನ್ನು ಪಡೆದ ಮಹಾನುಭಾವರು, ಆದರೂ ಅದನ್ನು ಮಾಡಲಿಲ್ಲ. ಯಾಕೆಂದರೆ ಬ್ರಹ್ಮದೇವರ ವರ ಇವಳಿಗಿದೆ, ಆ ವರದ ಮಹಿಮೆ ಎಂಥದ್ದು ಜಗತ್ತಿನ ಜನಕ್ಕೆ ಗೊತ್ತಾಗಬೇಕು. ನಮಗಿಲ್ಲೊಂದು ಕಥೆ ಇದೆ. ನಿಜವಾಗಿಯೂ ಯಾವ ಕಪಿಯೂ ಕೂಡ ಲಂಕೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ವಾಯುದೇವರನ್ನು ಬಿಟ್ಟರೆ ಇನ್ನು ಯಾರ್ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಡುವೆ ಬರುವ 3 ವಿಘ್ನಗಳು, ಇದೊಂದು ವಿಘ್ನ, ಆ ಮೊದಲು ಬಂದದ್ದು, ಇಲ್ಲಿ ಎಲ್ಲೋ ಒಂದು ಕಡೆ ಕಪಿಗಿಪಿ ಎಲ್ಲ ಬಿದ್ದೇ ಹೋಗಿಬಿಡುತ್ತೆ. ಎಲ್ಲಿ ಬೀಳದೇ ಇದ್ದರೂ ಬ್ರಹ್ಮದೇವರ ಅವಧ್ಯತ್ವ ವರವನ್ನು ಸಂಪಾದನೆ ಮಾಡಿದ ಸಿಂಹಿಕೆಯ ಬಾಯಿಗೆ ಬೀಳದಿರುವವರೇ ಇಲ್ಲ. ನಿಮಗೆಲ್ಲ ಕಥೆ ಗೊತ್ತಿದೆ. ನಾನು ಮೊದಲೇ ಹೇಳಿದೆ, ಸಂಪಾತಿ ಅನ್ನುವ ಹಕ್ಕಿ ರೆಕ್ಕೆಯನ್ನು ಪಡೆದು ಕ್ಷಣ ಮಾತ್ರಕ್ಕೆ ಎತ್ತರಕ್ಕೆ ಹಾರಿ ರಾವಣ ಲಂಕೆಯನ್ನು ಕಂಡು, ಅಶೋಕವನವನ್ನು ಕಂಡು, ಅಶೋಕವನದಲ್ಲಿರುವಂಥ ಶಿಪ್ಶುಭ ವೃಕ್ಷವನ್ನು ಕಂಡು ಅದರ ಬುಡದಲ್ಲಿ ಕುಳಿತ ಸೀತೆಯ ಸುದ್ದಿಯನ್ನು ಕಪಿಗಳಿಗೆಲ್ಲ ಕೊಡ್ತು ಅಂತ. ಇಷ್ಟು ಕೊಟ್ಟ ಹಕ್ಕಿ ಕಪಿಗಳಿಗೆ ಹೇಳಿ, ನೀವು ಯಾಕೆ ಇಷ್ಟು ಯೋಚನೆ ಮಾಡ್ತೀರಿ, ಅದೇನು ಉಂಗುರ ಇದೆ ಕೊಡಿ, ಏನು ಮುದ್ರಿಕೆ ಇದೆ ಕೊಡ್ರಿ, ನಾನೇ ಹಿಡ್ಕೊಂಡು ಹೋಗಿ ಕೊಟ್ಟು ಬಂದು ಅವಳದೆಲ್ಲ ಸುದ್ದಿ ತಿಳ್ಕೊಂಬಂದು ಕೊಡ್ತೀನಿ ಅಂತ ಹೇಳ್ಬೋದಿತ್ತು. ಆ ಸಂಪಾತಿ ಯಾಕೆ ಹೋಗಲಿಲ್ಲ ಅಂದರೆ, ಸಂಪಾತಿಗೂ ಗೊತ್ತಿದೆ ಸಿಂಹಿಕೆ ಇದ್ದಾಳೆ ಅಂತ. ಹಾಗಾಗಿ ಯಾರಿಗೂ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ವಾಯುದೇವರನ್ನು ಬಿಟ್ಟರೆ
ಭಗವಂತನ ರಾಮನ ಕೆಲಸ ಮಾಡುವ ಸಾಮರ್ಥ್ಯ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ದೇವರ ಕೆಲಸಕ್ಕಾಗಿಯೇ ಅವತಾರ ಮಾಡುವ ಏಕಮೇವ ಅದ್ವಿತೀಯ ಚೇತನ ಜೀವ ಅದು ಹನುಮಂತ ದೇವರು, ಜೀವೋತ್ತಮರಾದ ವಾಯುದೇವರು. ನಾವೆಲ್ಲ ನಮ್ಮ ಕಾರ್ಯ ಆದರೆ ಸಾಕು. ನಾವೆಲ್ಲ ಸ್ವಾರ್ಥಕ್ಕಾಗಿ ಬಂದವರು, ನಮ್ಮ ಆತ್ಮೋದ್ಧಾರಕ್ಕಾಗಿ ಬಂದವರು, ದೇವರ ಸೇವೆಗೆ ಬಂದವರಲ್ಲ. ನಮ್ಮ ಆತ್ಮೋದ್ಧಾರಕ್ಕಾಗಿ ದೇವರ ಸೇವೆ ಮಾಡೋರು, ದೇವರ ಪ್ರೀತಿಗಾಗಿ ದೇವರ ಸೇವೆ ಮಾಡಿ ಎತ್ತರದ ಸಾಧನೆಯನ್ನು ಮಾಡುವ ಮಹಾನುಭಾವರು ಅದು ವಾಯುದೇವರು. ಅದಕ್ಕಾಗಿಯೇ ಅವತಾರ ಮಾಡಿದ್ದಾರಾದ ಕಾರಣ ಅವ್ರನ್ನ ಬಿಟ್ಟರೆ ಮತ್ತೆ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನೆರಳನ್ನು ಹಿಡಿದು ಆ ಸಿಂಹಿಕೆ ಎಳಿತಾ ಇದೆ, ಹನುಮಂತ ದೇವರು ಬರ್ತಾ ಇದ್ದಾರೆ. ಅವಳ ಜೊತೆ ಮಾತೇ ಇಲ್ಲಂತೆ, ಸೀದಾ ಅವಳ ಬಾಯೊಳಗೆ ಹೋಗಿದ್ದಾರಂತೆ. ಅವಳು ಎಳೆದು ಬಾಯಿಗೆ ಹಾಕ್ಕೊಂಡ್ರೆ ಹನುಮಂತ ದೇವರು ಹೋದ ಬಾಯಿಂದ ವಾಪಸ್ ಬರಲಿಲ್ಲ. ನೋಡಿ, ಹಿಂದೆ ಒಂದು ಹೆಣ್ಣು, ಮುಂದೆ ಒಂದು ಹೆಣ್ಣು. ಹಿಂದೆ ಬಂದದ್ದು ಸುರಸ, ದೇವಮಾತಾ ನಾಗಜನನಿ. ಮುಂದೆ ಬಂದದ್ದು ದೈತ್ಯಳು, ಅವಳು ಸಿಂಹಿಕ. ಈ ಕಥೆ ಒಳಗೊಂದು ಒಳ್ಳೆ ಕಥೆ ಇದೆ. ಆ ಮೊದಲನೇ ಹೆಣ್ಣು ಹನುಮಂತ ದೇವರನ್ನ ಕೇಳಿದ್ಲಂತ, ಹಾರುವ ಹನುಮಂತ ನನ್ನ ಬಾಯೊಳಗೆ ಬೀಳು ಅಂತ. ಯಾಕೆಂದರೆ ದೇವತೆಗಳ ವರ ಆಗಿದೆ, ನೀ ಹಾಗೆ ಹಾರು ಹೋಗೋ ಹಾಗಿಲ್ಲ, ನನ್ನ ಬಾಯೊಳಗೆ ಬೀಳು ಅಂತ. ಅಂದರೆ ಬಾಯೊಳಗೆ ಹಾಕ್ಕೊಳ್ಬೇಕಾದ್ರೆ ಹೇಳಿ ಕೇಳಿ ಹಾಕ್ಕೊಳ್ಳೋ ಸಂಪ್ರದಾಯ ಬೇಕು. ದೇವರ ನೈವೇದ್ಯ ಆಗಿದೆಯಾ, ದೇವ್ರದ್ದು ಅನುಗ್ರಹ ಆಗಿದೆಯಾ, ಇದನ್ನು ಬಾಯಲ್ಲಿ ಹಾಕ್ಕೋಬೋದಾ, ವಾಯುದೇವರೇ ನಿಮ್ಮ ಅನುಗ್ರಹ ಇದೆಯಾ ಅಂದರೆ ಅವರು ಅನುಗ್ರಹ ಮಾಡ್ತಾರೆ. ಈ ಕೆಲವರಿಗೆ ತಿನ್ನೋ ಚಪಲ ಬಂದಾಗ ದೇವರ ನೈವೇದ್ಯಕ್ಕಿಟ್ಟಿರೋದು ಅನ್ನೋದು ಮರ್ತೋಗ್ಬಿಡುತ್ತೆ, ಇದು ದೇವರಿಗೆ ಸಂಬಂಧಪಟ್ಟದ್ದು ಅನ್ನೋದು ಮರ್ತೋಗ್ಬಿಡುತ್ತೆ. ಹಾರುವ ಹನುಮ ದೇವರಿಗೆ ಸಂಬಂಧಪಟ್ಟವ ಮರ್ತೋಗಿದೆ, ಇದು ದೇವರ ದುಡ್ಡು ಮರ್ತೋಗಿದೆ, ಇದು ದೊಡ್ಡವರ ದುಡ್ಡು ಮರ್ತೋಗಿದೆ, ಇದು ದೇವರಿಗೆ ಸಂಬಂಧಪಟ್ಟದ್ದು ಮರ್ತೋಗಿದೆ. ಸಿಕ್ಕಿದ್ದೆಲ್ಲ ನುಂಗಬೇಕು, ಸ್ವಾಹ ಮಾಡಬೇಕು, ಇದು ದೊಡ್ಡ ದುರ್ಬುದ್ಧಿ. ಹೀಗೇನಾದ್ರು ಮಾಡಿದ್ರೆ ಏನು ಮಾಡ್ತೀನಿ ನೋಡಿ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಆ ಸಿಂಹಿಕೆಯ ಬಾಯೊಳಗೆ ಹೋದ ಹನುಮಂತ ದೇವರು ಒಂದು ಕ್ಷಣ ಕಾಲ ಕೂಡ ವ್ಯರ್ಥ ಮಾಡದೆ ಅವಳ ಹೊಟ್ಟೆಯನ್ನೇ ಸೀಳಿ ಹೊರಬಂದ್ರಂತ. ಈ ಕಥೆ ಇಷ್ಟೇ. ಸಿಕ್ಕಿದ ಬಾಯಿಗೆ ಹಾಕ್ಕೊಂಡ್ರೆ ಹೊಟ್ಟೆ ಸೀಳ್ತಾರೆ. ಅಲ್ಲಿ ಸೀಳಿದವರು ವಾಯುದೇವರು, ಇಲ್ಲಿ ಸೀಳೋರು ಡಾಕ್ಟ್ರು. ಅದರಿಂದ ತಿನ್ನಬೇಕಾದ್ರೆ ಹೊಟ್ಟೆ ಸೀಳಿಸ್ಕೊಳ್ಬಾರ್ದು ಅಂತ ಆಸೆ ಇದ್ದರೆ ದೇವರಿಗಾಗಿದೆಯಾ, ಇದು ದೇವರ ಸಂಬಂಧಪಟ್ಟದ್ದ, ಇದು ಗುರುಗಳದ ಹಿರಿಯರದ ಸ್ವತ್ತು ನೋಡಿ ಕೇಳಿ ಹೇಳಿ ಮಾಡಿ ಬಾಯಿಗೆ ಹಾಕ್ಕೊಳ್ಳೋ ಕಾರ್ಯಕ್ರಮ ಇಟ್ಕೊಳ್ಳಿ. ಸಿಕ್ಕಿದ್ದೆಲ್ಲ ಹಾಕ್ಕೋಬೇಡಿ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಹನುಮಂತ ದೇವರು ಸೋಸ್ಯಾ ಶರೀರ ಮನುವಿಶ್ಯ ಬಿಭೇದ ಚಾಶು ಕೂಡಲೇ ಒಂದೇ ಕ್ಷಣಕ್ಕೆ ಒಳಗೆ ಹೋದರು, ಒಂದೇ ಕ್ಷಣಕ್ಕೆ ಸೀಳಿ ಬಂದಿದ್ದಾರಂತ. ನಮಗಿಲ್ಲೊಂದು ಕಥೆ ಏನಂದರೆ, ರಾಮಚಂದ್ರ ದೇವರು ತಾಟಕಿಯನ್ನು ಸಂಹಾರ ಮಾಡಿ ತಾನು ಪರಬ್ರಹ್ಮ ಅಂತ ತೋರಿಸಿಕೊಂಡರೆ, ಹನುಮಂತ ದೇವರು ಬ್ರಹ್ಮದೇವರ ವರಬಲದಿಂದ ಅವಧ್ಯಳಾದಂತಹ ಸಿಂಹಿಕೆಯನ್ನು ಸಂಹಾರ ಮಾಡಿ ಜಗತ್ತಿನ ಸಜ್ಜನರಿಗೆ ಹೇಳ್ತಾರೆ, ನೆಕ್ಸ್ಟ್ ಬ್ರಹ್ಮ ನಾನೇ, ನನ್ನ ಸ್ವಾಮಿ ಪರಬ್ರಹ್ಮ, ನಾನು ಬ್ರಹ್ಮ, ನಾನು ಭಾವಿ ಬ್ರಹ್ಮ, ನನ್ನ ಸ್ವಾಮಿ ಪರಬ್ರಹ್ಮ. ಅರ್ಥಾತ್ ಯಾವುದೇ ಕಥೆ ಕೇಳುವಾಗ, ಯಾವುದೇ ಪ್ರಸಂಗ ಕೇಳುವಾಗ ನಮ್ಮ ತಲೆಯಲ್ಲಿ ಹಾದು ಹೋಗಬೇಕಾದ ಎರಡು ಸಂಗತಿ, ಹರಿ ಸರ್ವೋತ್ತಮತ್ವ, ವಾಯುದೇವರ ಜೀವೋತ್ತಮತ್ವ. ಕ್ಷಣಕ್ಕೆ ಕೇಳುವ ಕಥೆಯಲ್ಲಿ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನುವ ತತ್ವಜ್ಞಾನ ಬರಲಿಲ್ಲ ಅಂತಾದರೆ ಕೇಳಿದ ಕಥೆ ಎಲ್ಲ ವ್ಯರ್ಥ. ಸಿಂಹಿಕೆಯ ಸಂಹಾರದ ಕಥೆ ಕೇಳುವಾಗ ರಾಮನ ನೆನಪಾಗಬೇಕು. ರಾಮ ತಾಟಕೆಯನ್ನು ಸಂಹಾರ ಮಾಡಿದ ಪರಬ್ರಹ್ಮನಾದರೆ, ಸಿಂಹಿಕೆಯನ್ನು ಸಂಹಾರ ಮಾಡಿದ ವಾಯುದೇವರು ಪರಬ್ರಹ್ಮರು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಅದ್ಭುತವಾದ ಮಧ್ವಾಚಾರ್ಯರ ಮತದ ಒಂದಿದೆ. ಏನಂದರೆ, ಮಧ್ವಾಚಾರ್ಯರ ಮತದ ಪ್ರಕಾರ ಕತ್ತಲು ಒಂದು ದ್ರವ್ಯ, ಒಂದು ವಸ್ತು ಅಂತ. ಆದರೆ ಬೇರೆ ಮತದವರು ಒಪ್ಪಲ್ಲ. ಆ ಕತ್ತಲು ವಸ್ತು ಅನ್ನೋದು ಎಲ್ಲಿ ಗೊತ್ತಾಯಿತು ಅಂದರೆ, ರಾಮಾಯಣದ ಈ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಹಾರುವ ಹನುಮನ ನೆರಳು ಕತ್ತಲು, ಅದನ್ನು ಹಿಡಿದಿದ್ದಾಳೆ, ಹನುಮಂತನ ಹಿಡಿದಿಲ್ಲ, ಕತ್ತಲನ್ನು ಹಿಡಿದಿದ್ದಾಳೆ. ಅಂದರೆ ಹಿಡಿಲಿಕ್ಕೆ ಬರುತ್ತೆ ಅಂದಮೇಲೆ ಅದು ವಸ್ತು ಅನ್ನೋದನ್ನು ಕೂಡ ರಾಘವೇಂದ್ರ ಸ್ವಾಮಿಗಳೇ ಮೊದಲಾದವರು ತಮ್ಮ ಟಿಪ್ಪಣಿ ಗ್ರಂಥದಲ್ಲಿ ಅದನ್ನು ತಿಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹನುಮಂತ ದೇವರು ಎಲ್ಲ ವಿಘ್ನವನ್ನು ಪರಿಹಾರ ಮಾಡಿಕೊಂಡಿದ್ದಾರಂತೆ. ಇದರ ಅರ್ಥ ನಮಗೆ ಇನ್ನೊಂದಿದೆ. ಏನಂದರೆ, ಸಾಧನೆ ಮಾಡಲಿಕ್ಕೆ ಹೊರಟವ್ರಿಗೆ, ದೇವರನ್ನು ನೋಡಬೇಕು, ದೇವರನ್ನು ತಿಳಿಬೇಕು ಅಂತ ಹೊರಟವ್ರಿಗೆ ಅಷ್ಟು ಸುಲಭದಲ್ಲಿ ಸಿಗೋಲ್ಲ. ಯಾಕಂದರೆ ಬಹಳ ಕಷ್ಟ ಅಂತೆ, ನೂರಾರು ವಿಘ್ನಗಳು. ಶ್ರೇಯಾಂಸಿ ಬಹುವಿಜ್ಞಾನಿ ಭವಂತಿ ಮಹತಾಮಪಿ. ಮಹಾತ್ಮರಿಗೂ ಶ್ರೇಯೋ ಮಾರ್ಗದಲ್ಲಿ ತುಂಬ ಅಡೆತಡೆಗಳಿದೆ. ಆ ಎಲ್ಲವನ್ನು ಮೀರಿ ಹಾರುವವರೇ ಭಗವಂತನ ಪಾದವನ್ನು, ಭಗವಂತನ ಕಾರ್ಯವನ್ನು ಮಾಡಲಿಕ್ಕೆ
ಶಕ್ತರು ಅಂತ ತೋರಿಸ್ಲಿಕ್ಕೆ. ಏನು ವಿಘ್ನ ಬಂದರೂ ಕೂಡ ಅದನ್ನು ಎದುರಿಸಿ ನಿಲ್ಲುವಂತಹ ಸಾಮರ್ಥ್ಯ ಜೀವೋತ್ತಮರಾದ ವಾಯುದೇವರು. ಅವರಿಗೆ 3 ವಿಘ್ನ ಬಂತು, ನಮಗೂ ಬರೋದು 3 ವಿಘ್ನ. ವಾಯುದೇವರು ಸಮುದ್ರ ಹಾರುವಾಗ ಬಂದದ್ದು 3 ವಿಘ್ನ. ಆದರೆ ಸಂಸಾರ ಸಾಗರ ದಾಟಿ ಭಗವಂತನ ಪಾದಾರವಿಂದವನ್ನು ಸೇರಬೇಕು ಅಂತ ಹೊರಟಂತಹ ಸಾಧಕನಿಗೂ ಬರೋದು 3 ವಿಘ್ನ: ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅನ್ನುವ ತಾಪತ್ರಯ. ಈ ತಾಪತ್ರಯದಿಂದ ಪಾರಾಗಬೇಕು. ತಾಪತ್ರಯ ಫೇಸ್ ಮಾಡುವಂಥ ಕೆಪಾಸಿಟಿ ಬೇಕು. ಹಾಗಾದರೆ ನಂಬಿದೆ ನಿನ್ನ ಪಾದ. ವಾಯುದೇವರ ಪಾದವನ್ನು ಗಟ್ಟಿಯಾಗಿ ಯಾರು ಹಿಡಿತಾರೆ, ಏನು ವಿಘ್ನ ಬಂದರೂ ಅವರು ಹಿಡಿದ ಗುರಿಯನ್ನು ಮುಟ್ಟದೆ ತಲುಪದೆ ಎಂದೂ ಬಿಡೋದೇ ಇಲ್ಲ. ಹಾಗಾಗಿ ಅಂಥ ವಾಯುದೇವರ ಪರಮಾನುಗ್ರಹ ಸಂಪಾದನೆ ಮಾಡಿದವರಿಗೆ ಮಾತ್ರ ಸಂಸಾರ ಸಾಗರವನ್ನು ಅನಾಯಾಸವಾಗಿ, ಅರ್ಥಾತ್ ಈ ಸಂಸಾರ ಸಾಗರವನ್ನು ದಾಟಬೇಕಾದ್ರೆ ವಾಯುದೇವರ ಪಾದ ಹಿಡಿಬೇಕು. ಅಂದರೆ ಪ್ರಾಣದೇವ್ರ ಫೋಟೋ ಹಿಡ್ಕೊಂಡು ಬಿಡೋದು ಅಥವಾ ಪ್ರಾಣದೇವ್ರ ಕಾಲು ಹಿಡ್ಕೊಂಡು ನೇತಾಡೋದಲ್ಲ. ವಾಯುದೇವರಂದರೆ ಭೀಮಸೇನ ದೇವರಂದರೆ ಮಧ್ವಾಚಾರ್ಯರು, ಅವ್ರ ಪದ ಅಂದರೆ ಅವರು ಬರೆದ ಪದಗಳು. ಯಾರು ಆಚಾರ್ಯರ ಸರ್ವಮೂಲವನ್ನು ಹಿಡಿತಾರೆ, ಯಾರು ತತ್ವಜ್ಞಾನದ ಮಾರ್ಗವನ್ನು ಹಿಡಿತಾರೆ, ವೇದವ್ಯಾಸ ದೇವರ 564 ಪದಗಳನ್ನು ಹಿಡಿತಾರೆ, ಆ ಪದಗಳಿಗೆ ವ್ಯಾಖ್ಯಾನ ರೂಪವಾದ ಆಚಾರ್ಯರ ಭಾಷ್ಯದ ಪದಗಳನ್ನು ಹಿಡಿತಾರೆ. ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯಾ ಸುರಾದ್ಯಾ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಅವರು ಮಾತ್ರ ಈ ಸಂಸಾರ ಸಾಗರವನ್ನು ದಾಟ್ಬೋದೇ ವಿನಃ ಆಚಾರ್ಯರ ಪಾದವನ್ನು ನಂಬಲಿಲ್ಲ, ಆಚಾರ್ಯರ ಪದವನ್ನು ಅಧ್ಯಯನ ಮಾಡಲಿಲ್ಲ, ಅಧ್ಯಾಪನ ಮಾಡಲಿಲ್ಲ ಅಂದರೆ ಅವನು ಎಂದೆಂದೂ ಕೂಡ ಈ ಸಮುದ್ರದ ಒಳಗೆ ಆವರ್ತನೆ ಮಾಡ್ತಾನೆ, ತಾಪತ್ರದ ಒಳಗೆ ಸಿಕ್ಕಾಕೊಳ್ತಾನೆ ಅನ್ನೋ ತೋರಿಸ್ತಾ ಇದ್ದಾರೆ. ಇಷ್ಟೆಲ್ಲವನ್ನು ಮೀರಿದ ಹನುಮಂತ ದೇವರು ರಾಮಕಾರ್ಯ ಸಾಧನೆ ಮಾಡುವ ಸಲುವಾಗಿ ತ್ರಿಕೂಟ ಪರ್ವತದಲ್ಲಿ ಬಂದಿದ್ದಾರೆ. ನಿಸ್ಸೀಮ ಆತ್ಮಬಲಮಿತ್ಯನುದರ್ಶಯಾನೋ, ತಮ್ಮ ಬಲವನ್ನು ಜಗತ್ತಿಗೆ ಪಡಿಸಿದ್ದಾರೆ. ಹತ್ವೈವ ತಾಮಪಿ ವಿಧತೃ ವರಾಭಿಗುಪ್ತಾಂ, ಬ್ರಹ್ಮದೇವರ ವರದಿಂದ ಅವಧ್ಯತ್ವವನ್ನು ಸಂಪಾದನೆ ಮಾಡಿದ ದೈತ್ಯರ ತಲೆಯನ್ನು ಕುಟ್ಟಿಟ್ಟಿದ್ದಾರಂತೆ. ಲಂಬೆ ಸಲಂಬ ಶಿಖರೇ ನಿಪಪಾತಲಂಕಾ ಪ್ರಾಕಾರ ರೂಪಕ ಗಿರಾವತ ಸಂಚುಕೋಚ, ತಮ್ಮ ರೂಪವನ್ನು ಸಣ್ಣದು ಮಾಡಿಕೊಂಡು ತ್ರಿಕೂಟ ಪರ್ವತ ಅಥವಾ ಲಂಬ ಪರ್ವತ, ಎತ್ತರದ ಪರ್ವತ ಗಿರಿದುರ್ಗ, ಜಲದುರ್ಗ ಮೀರಿದ ಮೇಲೆ ಬರುವ ಗಿರಿದುರ್ಗ, ಅದು ರಾವಣನ ನಗರವಾದ ಲಂಕೆಗೆ ರಕ್ಷಣೆಗೋಸ್ಕರವಾಗಿ ರಾವಣ ತಾನು ಎಂಥ ಮಧ್ಯದಲ್ಲಿ ದ್ವೀಪವನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ ಅಂದರೆ ಜಲದುರ್ಗ. ಇದನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ದಾಟಿದರೂ ಕೂಡ ಗಿರಿದುರ್ಗ, ದೊಡ್ಡ ಪರ್ವತದ ಮೇಲೆ ಹನುಮಂತ ದೇವರು ಬಂದಿದ್ದಾರೆ. ಹೇಗೆ ಬಂದಿದ್ದಾರೆ? ಭೂತ್ವಾ ಬಿಡಾಲ ಸಮಿತೋ ನಿಶಿತಾಂಪುರಿಂಚ, ಒಂದು ಸಣ್ಣ ಗಾತ್ರವನ್ನು, ಬೆಕ್ಕಿನಷ್ಟು ಗಾತ್ರವನ್ನು ಹನುಮಂತ ದೇವರು ಸ್ವೀಕಾರ ಮಾಡಿದ್ದಾರಂತೆ. ರಾತ್ರಿ ಕಾಲದಲ್ಲಿ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದ್ದಾರಂತೆ. ಯಾಕೆ ರಾತ್ರಿಯಲ್ಲೇ ಹೋದರು ಹನುಮಂತ ದೇವರು? ತುಂಬ ಜನ ಏನು ಅಂದ್ಕೊಳ್ತಾರೆ, ಬೆಳಗಾತ ಹೋದರೆ ಸಿಕ್ಕಾಕ್ಕೊಂಡು ಅರೆಸ್ಟ್ ಮಾಡಿ ಬಿಹೈಂಡ್ ದಿ ಬಾರ್ ಮಾಡಿಬಿಟ್ರೆ ರಾಮನ ಕೆಲಸ ಆಗಲ್ಲ, ಎಲ್ಲರೂ ಒಳಗೆ ಹಾಕ್ಬಿಟ್ರೆ ಹನುಮಂತನ ಹಿಡ್ಕೊಂಡೋಗಿ ಅದಕ್ಕೆ ಯಾರಿಗೂ ಗೊತ್ತಾಗದಾಗೆ ಗುಟ್ಟಲ್ಲಿ ತಮ್ಮ ಕೆಲಸ ಮಾಡಿಬಿಡ್ಬೇಕು. ಯಾರೂ ಎದ್ದಿರಲ್ಲ. ಆಗ ಹೋಗಿ ಸೀತೆ ನೋಡಿಕೊಂಡು ರಾಮ ಕೊಟ್ಟದ್ದು ಕೊಟ್ಟು ಸೀತೆ ಕೊಟ್ಟದ್ದು ತೊಗೊಂಡು ಬಂದುಬಿಟ್ರೆ ಈಸಿ ಅಲ್ವಾ ಅಂತ ಹೀಗೇನಾರ ಅಂತ ಅಂದ್ಕೊಳ್ಬಾರ್ದು. ಹನುಮಂತ ದೇವರು ರಾತ್ರಿ ಯಾಕೆ ಹೋದ್ರಂದರೆ, ರಾತ್ರಿ ಅಂದರೆ ಅವ್ರಿಗೆ ಡೇ ಟೈಮ್ ಅದು. ಈ ಕೆಲವು ದೇಶಗಳಿಗೆ ನಮಗೆ ಡೇ ಆದರೆ ಅವ್ರಿಗೆ ನೈಟ್ ಅಲ್ವಾ, ಹಾಗೆ ಲಂಕಾಪಟ್ಟಣದವ್ರಿಗೆ ಎಲ್ಲರಿಗೂ ರಾತ್ರಿ ಯಾವುದೋ ಅವ್ರಿಗೆ ರಾತ್ರಿಯ ಹಗಲಿದ್ದ ಹಾಗೆ. ಹಗಲಿನ ಎಲ್ಲ ಕರ್ಮಗಳನ್ನು ಅವ್ರು ರಾತ್ರಿ ಕಾಲದಲ್ಲೇ ಮಾಡ್ತಾರೆ. ಹಗಲೆಲ್ಲ ನಿದ್ದೆ, ರಾತ್ರಿ ಎಲ್ಲ ಸಭೆ ಸಮಾರಂಭಗಳು, ಮದುವೆ ಮುಂಜಿ, ನಾಮಕರಣ, ಪಾಠ ಪ್ರವಚನ ಎಲ್ಲ ನೈಟ್ ಶುರು ಅವ್ರದ್ದು. ಹೀಗಾಗಿ ಹನುಮಂತ ದೇವರು ಧೈರ್ಯದ ಒಂದು ಕಾರ್ಯ ಅದು. ಕೆಲವರು ಏನಂದರೆ ಹನುಮಂತ ದೇವರು ಬಂದು ಹಾಗೇನಾರು ಮಾಡಿ ಹೋಗಿದ್ರೆ, ನೀ ಬೆಳಗ್ಗೆ ಕಾಲದಲ್ಲಿ ಬಂದಿದ್ದೆ, ನಾವು ರಾಕ್ಷಸರು, ಬೆಳಗ್ಗೆ ಹೊತ್ತು ನಮಗೆ ನಿದ್ದೆ ಟೈಮು, ನಮಗೆ ಗೊತ್ತಾಗಲಿಲ್ಲ, ನಮ್ಮ ಕೈ ಸಿಗಬೇಕಿತ್ತು ಹನುಮ, ನಿನ್ನೊಂದು ನೋಡ್ಕೊಳ್ತಿದ್ವಿ ಅಂತ ಯಾರು ಅನ್ಬಾರ್ದು. ಯಾರ್ಯಾರು ಎದ್ದಿದ್ದೀರಿ ನೀವೆಲ್ಲ ಎಚ್ಚರಿಕೆ ಇರುವಾಗಲೇ ಬರ್ತೇನೆ. ಯಾಕೆಂದರೆ ನಿಮ್ಮ ಬಾಸ್ ರಾವಣ ಯಾರೂ ಇಲ್ಲದೆ ಇದ್ದಾಗ ಬಂದ. ನಾನು ರಾಮನ ದಾಸ್, ನಾನು ರಾಮನಿಗೆ ಬಾಸ್ ಅಲ್ಲ, ನಾನು ರಾಮನ ದಾಸ, ನನಗೆ ಯಾವ ಭಯವೂ ಇಲ್ಲ. ಅವ್ರು ಹೇಳ್ತಾರೆ, ನಿನ್ನಂಥ ನಿಮ್ಮ ಬಾಸ್ ಏನು ರಾವಣ ಇದ್ದಾನೆ, ಸಹಸ್ರ ರಾವಣ, ಒಂದು ರಾವಣ ಅಲ್ಲ, ಸಾವಿರ ರಾವಣರು ಏಕಕಾಲಕ್ಕೆ ಬಂದರೂ ನನ್ನ ಮುಷ್ಟಿಗೆ ಅವರು ಯಾರು ಸಮ ಅಲ್ಲ. ಎಂಥ ಬಲ, ಎಂಥ ಧೈರ್ಯ. ಬುದ್ಧಿರ್ಬಲಂ ಯಶೋ ಧೈರ್ಯಂ.
ಬಲಕ್ಕೆ ಮತ್ತೊಂದು ಹೆಸರೇ ಹನುಮಂತ ದೇವರು. ಹನುಮಂತ ದೇವರು ಹಾಗೆ ಹೋಗಿದ್ದಾರೆ, ತಮ್ಮ ಧೈರ್ಯವನ್ನು ಅದರಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ರಾತ್ರಿ ಕಾಲದಲ್ಲಿ ಹೋಗಿದ್ದಾರೆ, ಇನ್ನೇನು ಹೋಗಬೇಕು ಆ ಕಾಲಕ್ಕೆ ನಿಜರೂಪವತೀಂ ಸ ಲಂಕಾಂ ದದರ್ಶ, ಲಂಕದ ಆ ಒಂದು ಅಧಿದೇವತೆಯಾಗಿರ್ತಕ್ಕಂಥ ಲಂಕಿಣಿಯನ್ನು ನೋಡಿದ್ದಾರೆ. ಆ ಲಂಕಿಣಿಯನ್ನು ನೋಡಿದಾಗ ಮಾತಾಡಲಿಕ್ಕೆ ಹೇಳಲಿಕ್ಕೆಲ್ಲ ಟೈಮ್ ಇಲ್ಲ ಅಂಥೇಳಿ ಒಂದೇ ಮುಷ್ಟಿಘಾತವನ್ನು ಕೊಟ್ಟಿದ್ದಾರೆ. ಆ ಲಂಕಿಣಿಗೂ ಕೂಡ ಬ್ರಹ್ಮದೇವರ ವರ ಇದೆ. ಅವಳು ದುರ್ಗಾದೇವಿಯ ಪರಿವಾರದಲ್ಲಿ ಒಂದು ದೇವತೆ. ಒಂದು ಗುದ್ದಿದ್ರೆ ಅವಳು ಮತ್ತೆ ಎಚ್ಚರವೇ ಇಲ್ಲ, ಅಂಥ ಕೆಳಗೆ ಬೀಳ್ತಾ ಇದ್ದಾಳೆ. ಬೀಳುವಾಗಂತ ಇದ್ದಾಳೆ, ಯಾವತ್ತು ಒಂದು ಕಪಿ ಈ ಲಂಕೆಯನ್ನು ಪ್ರವೇಶ ಮಾಡುತ್ತೆ, ನನ್ನನ್ನು ಯಾವಾಗ ಸೋಲಿಸುತ್ತೆ ಅವತ್ತು ರಾವಣನ ಅವನತಿಯ ಆರಂಭ ಅಂತ ಹೇಳಿದ್ದಾರೆ ಹನುಮ. ಇನ್ನು ನೀವು ಒಳಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹನುಮಂತ ದೇವರು ಸೀತಾನ್ವೇಷಣೆಯ ನಾಟಕವನ್ನು ಮಾಡಿದ್ದಾರೆ. ಮಾರ್ಗ ಮಾಣೋ ಬಹಿಶ್ಚಂತ ಶೋಷೋಕ ವನಿತಾ ತಲೆ ದದರ್ಶ ಶಿಂಶುಪಾ ವೃಕ್ಷಂ ಮೂಲಸ್ಥಿತರಮಾಕೃತಿಂ. ಅಲ್ಲ, ಸಂಪಾತಿ ಹೇಳಿದರೂ ಕೂಡ ಹನುಮಂತ ಯಾಕಿಷ್ಟು ಹುಡುಕಾಡ್ದ ಅಂದರೆ ಅದೊಂದು ನಾಟಕ. ಯಾಕಂದ ತಕ್ಷಣ ಹೋದ ತಕ್ಷಣ ಯಾವ ಹೇಳಿರ್ತೋ ಅದನ್ನೇ ನೋಡಿ ಮಾಡಬಾರ್ದು. ಯಾಕಂದರೆ ಎಲ್ಲವನ್ನು ಜಿಜ್ಞಾಸ ಮಾಡಬೇಕು, ಮಾಡಿ ಅದನ್ನು ನಿರ್ಣಯ ಮಾಡಬೇಕು. ಮಧ್ವಾಚಾರ್ಯ ಹೇಳಿದ್ದಾರೆ, ಹರಿ ಸರ್ವೋತ್ತಮ ಇಷ್ಟೇ ಎಲ್ಲರಿಗೂ ಗೊತ್ತೇ ಇದೆ, ಆದರೆ ಪಾಠ ಪ್ರವಚನ ಬೇಕೇ ಇರಲಿಲ್ಲ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ದೇಯೋ ನಾರಾಯಣ ಸದಾ. ಎಲ್ಲವನ್ನೂ ಬಲ್ಲ ಸರ್ವಜ್ಞರಾದ ಹನುಮಂತ ದೇವರು ತಮಗೆ ತಿಳಿದಿದ್ದರೂ ಕೂಡ ತಿಳಿಯದವರಂತೆ ನಾಟಕ. ಕಳೆದುಕೊಳ್ಳದಿದ್ದರೂ ರಾಮ ಕಳೆದುಕೊಂಡವನಂತೆ ನಾಟಕ ಮಾಡ್ತಾ ಇದ್ದಾನೆ ಎಂದಮೇಲೆ, ಅವನು ನಾಟಕ ಮಾಡಿದ್ಮೇಲೆ ಅವನ ದಾಸನಾಗಿ ನಾನು ಕೂಡ ಅವನನ್ನು ಅನುಕರಿಸಬೇಕು ಅಂತ ಹನುಮಂತ ದೇವರು ತಾವು ನಾಟಕವನ್ನು ಮಾಡ್ತಾ ಇದ್ದಾರೆ. ಕಟ್ಟ ಕಡೆಗೆ ಅಶೋಕವನವನ್ನು ನೋಡಿದ್ದಾರೆ, ಶಿಂಶುಪ ವೃಕ್ಷವನ್ನು ನೋಡಿದ್ದಾರೆ, ಕೆಳಗಿರುವ ಸೀತಾ ಕೃತಿಯನ್ನು ಕಂಡಿದ್ದಾರೆ, ಸೀತೆಯನ್ನಲ್ಲ. ರಾಮಾಯಣದ ಒಂದು ಸಾರ ಸರ್ವಸ್ವ ನಾವು ತಿಳ್ಕೊಳ್ಬೇಕಾದ್ದು ನೋಡಿ. ರಾಮನ ಹೆಂಡತಿಯನ್ನು ಹೊತ್ಕೊಂಡು ಹೋಗಲೇ ಇಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಹೆಂಡ್ತಿನ ಹೊತ್ಕೊಂಡು ಹೋಗಲಿಲ್ಲ, ಹೆಂಡ್ತಿ ಥರ ಇದ್ದವಳನ್ನ ಹೊತ್ಕೊಂಡು ಹೋಗಿದ್ದಕ್ಕೆ ರಾವಣನನ್ನು ಬಿಡಲಿಲ್ಲ, ಕೊಂದಾಗ್ದ. ಹೆಂಡ್ತಿನ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೆಂಡ್ತಿ ಥರ ಇದ್ದದ್ದು ಅವಳನ್ನು ಹೊತ್ಕೊಂಡು ಹೋಗಿದ್ದಕ್ಕೆ ಬಿಡಲಿಲ್ಲ. ಇದಲ್ಲಿ ನಮಗೇನು ಕಥೆ ಅಂದರೆ, ಸೀತಾ ಅಂದರೆ ಭೂಮಿಯಲ್ಲಿ ಹುಟ್ಟಿದವಳು, ಸೀತಾ ಭೂಮಿ ಜಾತ ಅವಳು. ಹಾಗಾಗಿ ಯಾರಾದರೂ ರಾವಣನಂತೆ ಪರಸ್ತ್ರೀ ಮೇಲೆ, ಪರಮಾತ್ಮನ ಸ್ತ್ರೀ ಅಲ್ಲ, ಪರಸ್ತ್ರೀ ಮೇಲೆ ಕಣ್ಣು ಹಾಕಿದರೆ ನಾನು ರಾಮನಾಗಿ ಬರೋಲ್ಲ, ನಿಮ್ಮ ಬಾಳಿಗೆ ಯಮನಾಗಿ ಬರ್ತೇನೆ. ರಾಮ ಅಂದರೆ ಯಮ, ಯಮ ಅಂದರೆ ರಾಮ. ಯಮನಲ್ಲಿ ಕಾಣನೆಂದು ಹೇಳಬೇಡ, ಯಮನೇ ಶ್ರೀರಾಮಚಂದ್ರ ತಿಳಿದುಕೋಗಾಡ. ರಾಮ ತನ್ನ ಹೆಂಡ್ತಿನ ಕಳ್ಕೊಂಡು ಒದ್ದಾಡಿದ್ದು, ತನ್ನ ಹೆಂಡ್ತಿನ ಕಳ್ಕೊಂಡ ಸಿಟ್ಟಿಗಾಗಿ ರಾವಣನ ಸಂಹಾರ ಮಾಡಿದ ಅಲ್ಲ, ತನ್ನ ಹೆಂಡತಿ ಥರ ಇದ್ದವಳನ್ನ ಹೊತ್ಕೊಂಡು ಹೋಗಿದ್ದಕ್ಕೆ ಬಿಟ್ಟಿಲ್ಲ. ಅಂದರೆ ರಾಮ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ಗೌರವವನ್ನು ಜಗತ್ತಿಗೆ ತೋರಿಸಿದ್ದಾನೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಅಂತಹ ಸೀತಾಕೃತಿಯನ್ನು ಹನುಮಂತ ದೇವರು ಕಂಡಿದ್ದಾರೆ. ನರಲೋಕ ವಿಡಂಬಸ್ಯ ರಾಮಂ ಜಾನನ್ ರಾಮಸ್ಯ ಹೃದ್ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿಧಂ. ಹನುಮಂತ ದೇವರಿಗೆ ಭಗವಂತನ ಚಿತ್ತ ಗೊತ್ತಿದೆ, ದೇವರ ಮನಸ್ಸು ಹೇಗಿದೆ, ದೇವರ ಹೃದಯ ಹೇಗಿದೆ, ದೇವರ ಅನಿಸಿಕೆ ಹೇಗಿದೆ ತಿಳಿದು ಕರ್ಮ ಮಾಡುವವರು ಹನುಮಂತ ದೇವರು. ಹರಿಚಿತ್ತ ಹನುಮ ಚಿತ್ತ ಎರಡೂ ಒಂದೇ. ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ. ರಾಮನ ಹೃದಯವನ್ನು ತಿಳಿದ ಹನುಮಂತ ದೇವರು. ರಾಮನ ಹೃದಯ ಅಂದರೆ ವೇದವ್ಯಾಸ ದೇವರ ಹೃದಯ. ವೇದವ್ಯಾಸ ದೇವರ ಹೃದಯವನ್ನು ಬಲ್ಲವರು ಮಧ್ವಾಚಾರ್ಯರು ಮಾತ್ರ. ಬೇಕಾಷ್ಟು ಜನ ವೇದವ್ಯಾಸ ದೇವರ ಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತೀನಿ ಅಂತ ಬಂದರೂ ಕೂಡ ಯಾರಿಗೂ ಕೂಡ ವ್ಯಾಸರ ಹೃದಯವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ರಾಮನ ಹೃದ್ಗತವಾದ ಅಭಿಪ್ರಾಯವನ್ನು ಬಲ್ಲ ಹನುಮ ಹೇಗೋ, ಕೃಷ್ಣನ ಅಭಿಪ್ರಾಯ ಬಲ್ಲ ಭೀಮ ಹೇಗೋ, ವ್ಯಾಸರ ಅಭಿಪ್ರಾಯವನ್ನು ಬಲ್ಲವರು ಜಗತ್ತಿನಲ್ಲಿ ಒಬ್ಬರೇ ಗುರುಗಳು. ರೂಪೇ ಲೋಕೈಕ ದೀಪೇ, ಇಡೀ ಲೋಕದಲ್ಲೇ ಒಂದು ತತ್ವಜ್ಞಾನದ ದಿವ್ಯವಾದ ಬೆಳಕು ಅಂದರೆ ಮಧ್ವಾಚಾರ್ಯರು ಕೊಟ್ಟಂಥ ತತ್ವಜ್ಞಾನದ ಬೆಳಕು. ನಮ್ಮ ಸ್ವಾಮಿಗಳು ಒಂದು ಸತಿ ದೀಪಾವಳಿ ಹಬ್ಬಕ್ಕೆ ಬಂದಾಗ ಅಲ್ಲಿ ಅವರು ಒಂದು ಆಶೀರ್ವಚನ ಕೊಡುವಾಗ ಹೇಳಿದರು, ದೀಪಾವಳಿ ಅಂದರೆ ಬೆಳಕಿನ ಹಬ್ಬ, ಮನೆಯಲ್ಲೆಲ್ಲ ದೀಪ ಹಚ್ತಾರೆ, ಎಲ್ಲೆಲ್ಲೋ ದೀಪ ಹಚ್ಚಿ ಏನು ಪ್ರಯೋಜನ, ಎಷ್ಟೇ ದೀಪ ಹಚ್ಚಿದ್ರೂ ಕಳ್ಳರು ಬಂದೇ ಬರ್ತಾರೆ, ಕಳ್ಳರು ಬಾರದ ಹಾಗೆ ಒಂದು ದೀಪ ಹಚ್ಚಬೇಕು. ಮನೆಗೆ ಕಳ್ಳರು ಬರೋದಲ್ಲ, ಮನಸ್ಸಿಗೆ ಕಳ್ಳರು ಬರ್ತಾರಂತೆ. ಆ ಮನಸ್ಸಿಗೆ ಬರುವ ಕಳ್ಳರು 6 ಕಳ್ಳರು ನಮ್ಮ ದಾರಿ ತಪ್ಪಿಸ್ಲಿಕ್ಕೆ ಬರುವಂಥವರು. ನಾವೆಲ್ಲ ಮುಕುಂದನ ಮಂದಿರಕ್ಕೆ ನಮ್ಮದು ದೀರ್ಘ ಪ್ರಯಾಣ. ಸಾಧನಕ್ಕೆ ಹೊರಟವರಿಗೆ ತಪ್ಪು ದಾರಿಯನ್ನು ತೋರಿಸುವ ಕಾಮಕ್ರೋಧ ಅನ್ನುವಂಥ 6 ಜನ ಕಳ್ಳರು. ಇವರು ಬರಬಾರ್ದು ಅಂದ್ರೆ ಮನೆ ಒಳಗಲ್ಲ, ಮನದ ಒಳಗೆ ದೀಪ ಹಚ್ಚಿರ್ಬೇಕು. ಅದು ಯಾವ ದೀಪ ಅಂದರೆ ಮಧ್ವಾಚಾರ್ಯರ ತತ್ವಜ್ಞಾನದ ದೀಪ. ಯಾರ ಹೃದಯದಲ್ಲಿ ತತ್ವಜ್ಞಾನದ ದೀಪ ಆರದೆ
ಜಾಜ್ವಲ್ಯಮಾನವಾಗಿ ಉರಿತಾ ಇರುತ್ತೆ. ಅವರ ಹೃದಯಕ್ಕೆ ಎಂದೂ ಕೂಡ ಕಳ್ಳರ ಲಗ್ಗೆ ಹಾಕೋಲ್ಲ. ಇದೇ ದೀಪಾವಳಿ ಹಬ್ಬ ಅಂತ ತಿಳಿಸಿದರು. ಹಾಗಾಗಿ ಇಂಥ ತತ್ವಜ್ಞಾನ ಬೇಕು. ಅಂಥ ತತ್ವಜ್ಞಾನವನ್ನು ಕೊಟ್ಟ ಲೋಕದ ಏಕೈಕ ಬೆಳಕು, ತತ್ವಜ್ಞಾನದ ಬೆಳಕು, ಅದು ಜಗದ್ಗುರು ಮಧ್ವಾಚಾರ್ಯರು ಮಾತ್ರ ಅಂತ ತಿಳಿಸ್ತಾ ಇದ್ದಾರೆ. ಭಗವಂತನ ಅಭಿಪ್ರಾಯದಂತೆ, ಭಗವಂತನ ಹೃದಯದಂತೆ ನಡೆಯುವ ಹನುಮಂತ ದೇವರು ಆ ಭಗವಂತನ ಇಚ್ಛಾ ಅನುಸಾರವಾಗಿ ಮಾಡ್ತಾ ಇದ್ದಾರೆ. ಹನುಮಂತ ದೇವರನ್ನು ಜೀವೋತ್ತಮರು ಅಂತ ಅಜ್ಞಾನಿಗಳು ತಿಳ್ಕೊಳ್ಬಾರ್ದು. ಆರ್ಡಿನರಿ ಕಪಿ ಅಂತ ತಿಳ್ಕೊಳ್ಬೇಕು. ಯಾಕೆಂದರೆ ಪಶ್ಯತಾಂ ಕಲಿ ಮುಖ್ಯಾನಾಂ ವಿಡಂಬೋಯಂ ಕೃತೋ ಭವತ್. ವಿಡಂಬನೆಯನ್ನು ಮಾಡ್ತಾ ಇದ್ದಾರೆ. ಹನುಮಂತ ಮಾಡುವ ಎಲ್ಲ ಕರ್ಮವನ್ನು ಜ್ಞಾನಿಗಳು ನೋಡ್ತಾರೆ, ಅಜ್ಞಾನಿಗಳು ನೋಡ್ತಾರೆ, ಯೋಗ್ಯರು ನೋಡ್ತಾರೆ, ಅಯೋಗ್ಯರು ನೋಡ್ತಾರೆ, ದೇವತೆಗಳು ನೋಡ್ತಾರೆ, ಕಲಿ ನೋಡ್ತಾನೆ. ಕಲಿಗೆ ಅಜ್ಞಾನ ಬರಬೇಕು, ದೇವತೆಗಳಿಗೆ ಸುಜ್ಞಾನ ಬರಬೇಕು. ಕಲಿಗೆ ದ್ವೇಷ ಹೆಚ್ಚಬೇಕು, ದೇವತೆಗಳಿಗೆ ಭಕ್ತಿ ಹೆಚ್ಚಬೇಕು. ಹಾಗಾಗಿ ವಿಡಂಬನೆಯನ್ನು ಹನುಮಂತ ದೇವರು ಮಾಡ್ತಾ ಇದ್ದಾರೆ. ಏನು ಮಾಡಿದ್ದಾರೆ? ಕೃತ್ವಾ ಕಾರ್ಯಮಿದಂ ಸರ್ವಂ ವಿಶಂಕ ಪವನಾತ್ಮಜ. ಸೀತಾದೇವಿಯನ್ನು ಕಂಡರು. ಸೀತಾದೇವಿಗೆ ಮುದ್ರಿಕೆ ಉಂಗುರವನ್ನು ಕೊಟ್ಟರು. ಸೀತಾದೇವಿ ಕೂಡ ಕೇಳ್ತಾ ಇದ್ದಾಳೆ, ಯಾರು ನೀನು? ಅದಕ್ಕೆ ಹನುಮಂತ ದೇವರು ಏನು ಹೇಳಿಲ್ಲ. ಕೆಲವರು ಹೆಸರಿಗಿಂತೂ ಅವ್ರ ಡೆಸಿಗ್ನೇಷನ್ನೇ ಒಂದು ಮಣ ಇರುತ್ತೆ. ಹನುಮಂತಂದು ಡೆಸಿಗ್ನೇಷನ್ ಜಾಸ್ತಿ, ಹೆಸರು ಕಮ್ಮಿ. ಆದರೆ ಅವನ ಹೆಸರು ಹೇಳಿಲ್ಲ, ಡೆಸಿಗ್ನೇಷನ್ನು ಹೇಳಿಲ್ಲ. ಹೇಳಿದ್ದೇ ಒಂದು ರಾಮನ ದಾಸ. ದಾಸೋಹಂ ಕೋಸಲೇಂದ್ರಸ್ಯ. ಅಲ್ಲ, ರಾಮನ ದಾಸ ಅಂತ್ಯ, ರಾಮನ ಬಗ್ಗೆ ಏನು ಗೊತ್ತು? ರಾಮನ ಭಕ್ತ ಅಂತ್ಯ, ರಾಮನ ಬಗ್ಗೆ ಏನು ಗೊತ್ತು? ಹಾಗಾದ್ರೆ ಯಾರಾದರೂ ನೀವು ಕೃಷ್ಣನ ಭಕ್ತರಂದರೆ ಕೃಷ್ಣನ ಬಗ್ಗೆ ತಿಳ್ಕೊಂಡಿರ್ಬೇಕು. ಕೃಷ್ಣ ಕೇಳದೇ ಇದ್ರು ಕೃಷ್ಣನ ಹೆಂಡತಿ ಕೇಳ್ತಾಳೆ, ಅವಳನ್ನೇ ಕೇಳಬೇಕಮ್ಮ, ನೀನೇ ತಿಳಿಸು ಅಂತ. ಹಾಗೆ ರಾಮ ಭಕ್ತ ನೀ ಅಂತ್ಯ. ರಾಮನ ಬಗ್ಗೆ ಏನು ಗೊತ್ತು ಅಂದರೆ ಮುಂದೆ ನಡೆಯುವ ಎಲ್ಲ ರಾಮಾಯಣವನ್ನು ಹನುಮಂತ ದೇವರು ಉಚ್ಚ ಕಂಠದಲ್ಲಿ ಒಳ್ಳೆ ರಾಗಭರಿತವಾದ, ಅನುರಾಗಭರಿತವಾದ, ಭಕ್ತಿಭರಿತವಾದ ಕಂಠದಿಂದ ಹನುಮಂತ ದೇವರು ಹೇಳ್ತಾ ಇದ್ದಾರಂತೆ. ಎಂಥದ್ದದು? ಸ್ವಾನಂದ ಹೇತೌ ಭಜತಾಂ ಜನಾನಾಂ ಮಗ್ನ ಸದಾ ರಾಮ ಕಥಾ ಸುಧಾಯಾಮ್. ರಾಮನ ಕಲ್ಯಾಣ ಗುಣಗಳ ವರ್ಣನೆ ಮಾಡೋದು ಅಂದರೆ ಎಲ್ಲಿಲ್ಲದ ಆನಂದ. ಮೋಕ್ಷದಲ್ಲಿಯೂ ಈ ಬಗೆಯ ಆನಂದ ಇಲ್ಲ ಅಂತ ಇಂದಿಗೂ ಕೂಡ ಕಿಂಪುರುಷ ಖಂಡದಲ್ಲಿ ರಾಮನ ನಾಮವನ್ನು ಗಾನ ಮಾಡುವ ಮುಖ್ಯ ಪ್ರಾಣದೇವರು ಸೀತಾ ಕೇಳಿದಾಗ ಹೇಳದೇ ಇರ್ತಾರ. ಒಳ್ಳೆ ಕಂಠದಲ್ಲಿ ರಾಮನ ಗುಣಗಾನವನ್ನು ಮಾಡಿದ್ದಾರೆ. ಅವರು ಆಡೋ ಮಾತು ಕೇಳಿ ಸೀತೆಗೆ ಗೊತ್ತಾಯ್ತು, ಖಂಡಿತ ಇವನು ರಾಮನ ಭಕ್ತ ಅಂಥೇಳಿ ಮುದ್ರಿಕೆ ಉಂಗುರ ಕೊಟ್ಟಾಗ ಚೂಡಾಮಣಿಯನ್ನು ಕೊಟ್ಟಿದ್ದಾರೆ. ನೋಡಿ, ಚೂಡಾಮಣಿ ಇಸ್ಕೊಂಡು ಬರಬೇಕಾದ್ರಿಂದಲೇ ಇನ್ನೊಂದು ಕಪಿಗಳು ಹೋಗೋಂಗಿಲ್ಲ. ಯಾಕೆಂದರೆ ಚೂಡಾಮಣಿಗೆ ಅಭಿಮಾನಿ ದೇವತೆ ವಾಯುದೇವರೇ. 2 ಮಣಿ, ಒಂದು ಮಣಿ ದೇವರ ಕುತ್ತಿಗೆಯಲ್ಲಿರುತ್ತೆ, ಇನ್ನೊಂದು ಮಣಿ ಆ ಜಗನ್ಮಾತೆಯ ತಲೆಯಲ್ಲಿರುತ್ತಂತೆ. ಆ ಕುತ್ತಿಗೆಯಲ್ಲಿರುವ ಮಣಿಗೆ ಕೌಸ್ತುಭ ಮಣಿ ಅಂತಾರೆ. ಆ ಮಣಿಗೆ ಅಭಿಮಾನಿ ದೇವತೆ ಬ್ರಹ್ಮಾಧಿಷ್ಠಿತ ಕೌಸ್ತುಭ ರತ್ನೋದ್ಭಾಸಿತ ಕಂಠಾಯ. ದೇವರ ಕಂಠದಲ್ಲಿ ಹೊಳೆಯುವಂತಹ ಆ ಮಣಿ ಯಾವುದಂದರೆ ಬ್ರಹ್ಮದೇವರೇ ಕುತ್ತಿಗೆಯಲ್ಲಿ ಮಣಿಯಾಗಿ ವಿರಾಜಮಾನರಾಗಿದ್ದಾರೆ. ಭಗವಂತನ ಕುತ್ತಿಗೆಯಲ್ಲಿ ಕೂತಿದ್ದಾರೆ. ಅದ್ಯಾಕೆ ಇಲ್ಲಿ ಕೂತರು ಮಣಿ? ಸ್ವಲ್ಪ ಕೆಳಗೆ ಕೂತ್ಕೋಬೇಕಿತ್ತಲ್ಲ, ಇಲ್ಲಂತೆ. ಆ ಬ್ರಹ್ಮದೇವರು ಮಣಿಯಾಗಿ ಕುತ್ತಿಗೆಯಲ್ಲಿ ಯಾಕೆ ಕೂತರು ಅಂದರೆ ದೇವರು ಪಾಠ ಹೇಳ್ತಾನಂತೆ ಭಗವಂತ ಬ್ರಹ್ಮದೇವರಿಗೆ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ನಿರಂತರ ಭಗವಂತನ ಕಂಠದಿಂದ ಹೊರಹೊಮ್ಮುವ ವೇದಗಳ ವೇದಾಂತದ ಶ್ರವಣಕ್ಕಾಗಿ ದೂರ ಕೂತ್ರೆ ಎಲ್ಲಿ ಕೇಳಿಸಲ್ವೋ ಅಂಥೇಳಿ ಕಂಠದಲ್ಲೇ ಬಂದು ಕೂತ್ಬಿಟ್ಟಿದ್ದಾರೆ. ಆ ಉದ್ಗೀರಿಯಂತೆ ನಿಶಮ್ಯತ, ಯಾವಾಗಲೂ ಬಿಡದೆ ಭಗವಂತನ ಕಂಠದಿಂದ ವೇದ ಬರುತ್ತಲ್ಲ, ಅದರ ಶ್ರವಣಕ್ಕಾಗಿ ಕೌಸ್ತುಭ ಮಣಿಯಾಗಿ ಕುತ್ತಿಗೆಯನ್ನು ಅಲಂಕಾರ ಮಾಡಿಕೊಂಡು ಕುಳಿತಂಥ ಮಹಾನುಭಾವರು ಬ್ರಹ್ಮದೇವರು. ಇನ್ನೊಂದು ಮಣಿ ಕೌಸ್ತುಭ ಮಣಿ, ಆ ಚೂಡಾಮಣಿ, ಅದು ಸೀತಾದೇವಿ. ಚೂಡಾಮಣಿಗೆ ಅಭಿಮಾನಿ ಪ್ರಾಣದೇವರು. ಆ ಪ್ರಾಣದೇವರನ್ನು ಹೊರುವ ತರುವ ಸಾಮರ್ಥ್ಯ ಉಳಿದ ಯಾವ ಸಣ್ಣ ಕಪಿಗಳಿಗಿಲ್ಲ. ಅದಕ್ಕೆ ಈ ಹೋಗುವಾಗ ಹನುಮಂತ ದೇವರನ್ನೇ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಚೂಡಾಮಣಿಯನ್ನು ಕೊಟ್ಟಿದ್ದಾರೆ. ಆಗೆಲ್ಲ ವಿಚಾರ ಮಾಡಿದ, ಎಲ್ಲ ಕಡೆ ಹುಡುಕಿದಾಗ ನೋಡಬಾರದನ್ನೆಲ್ಲ ನೋಡಿದ್ದಾರೆ ಪ್ರಾಣದೇವರು. ಅಂದರೆ ಮೊದಲು ರಾವಣನ ಅಂತಃಪುರಕ್ಕೆ ಹೋದರು. ಅಲ್ಲೆಲ್ಲ ಅಸ್ತವ್ಯಸ್ತಂ ಸಮಸ್ತ ಆಗಿತ್ತು. ಎಲ್ಲ ಅರ್ಧಂಬರ್ಧ ಕುಡುಕರು ಪಡುಕರು ಎಲ್ಲ ಮಲಗಿದ್ರು. ಹೆಣ್ಣುಮಕ್ಕಳು ಎಲ್ಲ ಸಾಕಷ್ಟು ತೊಗೊಂಡ್ಬಿಟ್ಟಿದ್ರು. ಅವ್ರದ್ದು ಅಸ್ತವ್ಯಸ್ತ. ಹನುಮಂತ ದೇವರು ಇವಳು ಸೀತೆ ಇರ್ಬೋದಾ, ಇವಳು ಇರ್ಬೋದಾ ನೋಡ್ತಾ ಇದ್ರು. ಎಲ್ಲ ನೋಡಿದ ಮೇಲೆ ಅಂದ್ಕೊಂಡ್ರು, ಅಲ್ಲ ಹೀಗೆ ನೋಡ್ಬೋದಾ, ನಾನು ಯಾರ್ಯಾರು ಪರಸ್ತ್ರೀ ನೋಡಿದ ದೋಷ ನಂಗೆ ಬರಲಿಲ್ವೇ, ಹೀಗೆ ವಿಚಾರ ಮಾಡ್ತಾ ಇದ್ದಾರೆ. ಆಮೇಲೆ ಅವರೇ ಅಂದ್ಕೊಂಡ್ರು, ನಾನು ದೇವ್ರ ಕೆಲಸ ಅಂತ ನೋಡಿದ್ದು, ನೋಡಬೇಕು ಅಂತ ನೋಡಿದ್ದಲ್ಲ, ಅನುರಾಗ ಇಟ್ಟು ನೋಡಿದ್ದಲ್ಲ, ಮನಸ್ಸಿಟ್ಟು ನೋಡಿದ್ದಲ್ಲ, ಕೆಟ್ಟ ಕಾಮನೆಯಿಂದ ನೋಡಿದ್ದಲ್ಲ, ದೇವರ ಪ್ರೀತಿಗಾಗಿ ದೇವರ ಕಾರ್ಯದಲ್ಲಿ ನೋಡಿದ್ದು ಅಂಥೇಳಿ ಆ ಭಗವಂತನ ಮಹಿಮೆ. ಇದರರ್ಥ ಇಷ್ಟೇ, ಆತ್ಮಾವಿಷ್ಕರಣ ಅಂದರೆ ಭಗವಂತನ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ, ತಮ್ಮ ಮಹಿಮೆಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ಭಗವಂತನ ಹೆಸರಿ ಹೇಳ್ತಾ ಏನು ಕರ್ಮ ಮಾಡಿದ್ರು, ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯ ಕರ್ಮವ ಮಾಡಿದರೂ ಸರಿ ಪುಣ್ಯಕರ್ಮ ಎನಿಸುವವು.
ಭಗವಂತನ ರಾಮನ ನಾಮವನ್ನು ಹೇಳ್ತಾ ರಾಮನ ಕೆಲಸವಾಗಿ ನೋಡಿದ್ದೇನೆ. ನಾನು ನಂಗಬೇಕು ಅಂತ ನೋಡಿದ್ದಲ್ಲ, ಇಷ್ಟದಿಂದ ನೋಡಿದ್ದಲ್ಲ, ಕಷ್ಟದಿಂದ ನೋಡಿದ್ದು. ಆದ್ದರಿಂದ ಇದಕ್ಕೇನು ನನಗೆ ತಪ್ಪಿಲ್ಲ ಅಂತ ಹನುಮಂತ ದೇವರು ತಮಗೆ ತಾವೇ ಹೇಳಿಕೊಂಡಿದ್ದಾರೆ. ಮುಂದೆ ಆ ಚೂಡಾಮಣಿಯನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿಂದ ಹನುಮಂತ ದೇವರು ಸೀತಾದೇವಿ ಕೇಳ್ತಾ ಇದ್ದಾರೆ, ಅಮ್ಮ ನೀನು ನೋಡೋ ತನಕ ಏನೂ ತೊಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ. ನೀನು ನೋಡೋ ತನಕ ಏನೂ ತೊಗೊಳ್ಳಲ್ಲ, ತಿನ್ನಲ್ಲ, ಕುಡಿಯಲ್ಲ. ಆ ಪರ್ವತ ಬಂದು ತಿನ್ನು ಕುಡಿಯಲ್ಲ ಹೇಳ್ತು, ಏನೂ ತೊಗೊಳ್ಳಿಲ್ಲ. ಯಾಕೆಂದರೆ ನೀನು ನೋಡಬೇಕು, ರಾಮನ ಕೆಲಸ ಆಗಬೇಕು. ರಾಮನ ಕೆಲಸ ಅಂದರೆ ಭಗವಂತನ ಕೆಲಸ. ಭಗವಂತ ನಮಗೆಲ್ಲ ಹೇಳಿರೋ ಕೆಲಸ ಏನಂದರೆ ಸೀತೆಯನ್ನು ನೋಡಿ ಅಂತ. ಸೀತೆಯನ್ನು ನೋಡಿ ಅಂದರೆ ಲಕ್ಷ್ಮೀನ ನೋಡಿ ಅಂತ. ಲಕ್ಷ್ಮೀನ ನೋಡಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀನ ನೋಡ್ಕೊಂಬನ್ನಿ ಅಲ್ಲ. ಶ್ರುತಿ ತತಿಗಳಿಗೆ ಅಭಿಮಾನಿ ಲಕ್ಷ್ಮಿ, ಸಕಲ ವಾಂಗ್ಮನಸ ದೇವತಾ ಲಕ್ಷ್ಮಿ. ಶಾಸ್ತ್ರ ಅಧ್ಯಯನ ಮಾಡಿ ಅಂತ ರಾಮ ಆಜ್ಞೆ ಮಾಡಿದ್ದಾನೆ. ಮನುಷ್ಯ ಜನ್ಮ ಕೊಟ್ಟಿರೋದೆ, ಕೊಟ್ಟು ಕಣ್ಣಿಟ್ಟಿರೋದೆ, ಕಿವಿ ಇಟ್ಟಿರೋದೆ, ಕೈ ಇಟ್ಟಿರೋದೆ ಅವನ ಶಾಸ್ತ್ರದ ಶ್ರವಣಕ್ಕಾಗಿ ಕಿವಿ, ಅವನ ಶಾಸ್ತ್ರವನ್ನು ಅಧ್ಯಯನಕ್ಕಾಗಿ ಕಣ್ಣು, ಅವನ ಶಾಸ್ತ್ರ ಪಾಠ ಪ್ರವಚನಕ್ಕಾಗಿ ನಾಲಿಗೆ, ಅವನ ಪೂಜಾ ಮಾಡಲಿಕ್ಕೆ ಕೈ, ಅವನ ತೀರ್ಥಯಾತ್ರಾ ಮಾಡಲಿಕ್ಕೆ ಕಾಲು. ಇಷ್ಟೆಲ್ಲ ಕೊಟ್ಟಿದ್ದೀನಿ. ನೀವು ಲಕ್ಷ್ಮೀನೇ ನೋಡಲಿಲ್ವಲ್ಲ, ಸೀತೆನ ಹುಡುಕಲೇ ಇಲ್ವಲ್ಲ. ಸೀತೆ ಹುಡುಕೋವರೆಗೂ ಏನು ತಗೊಳ್ಬಾರ್ದು. ಅರ್ಥ ಬೆಳಗಾದು ಶಾಸ್ತ್ರ ಶ್ರವಣ ಪಾಠ ಪ್ರವಚನ ಆಗುವ ತನಕ, ದೇವ್ರ ಪೂಜೆ ಆಗುವವರೆಗೂ ಏನು ತಗೊಳ್ಬಾರ್ದು ಅನ್ನುವ ಧರ್ಮವನ್ನು ವಾಯುದೇವರು ತೋರಿಸ್ತಾ ಇದ್ದಾರೆ. ಆ ವಾಯುದೇವರು ಸೀತೆ ಕೇಳ, ಅಮ್ಮ ಈಗ ಏನಾದ್ರು ಬೇಕು. ಅದಕ್ಕೆ ಸೀತಾದೇವಿ ಅಂದ್ಲು, ಇವೆಲ್ಲ ಪಿಶಾಚಿ ಮುಂಡೆವು ಮಲಗಿವೆ, ಇಲ್ಲೆಲ್ಲ ಏನು ಗಲಾಟೆ ಮಾಡಬೇಡಪ್ಪ, ಅಲ್ಲೇ ಬಿದ್ದಿರೋ ಹಣ್ಣನ್ನು ಆರಿಸ್ಕೊಂಡು ತಿಂದುಬಿಡು. ಹನುಮಂತ ದೇವರಂದರು, ಆರಿಸ್ಕೊಂಡು ತಿನ್ನೋ ಕಾರ್ಯಕ್ರಮ ನಮ್ಮದಿಲ್ಲ. ಏನಿದ್ರು ಫ್ರೆಶ್ ಜನ. ಹನುಮಂತ ದೇವರು ಅವ್ರು ಬಿಟ್ಟಿದ್ದು ಇವ್ರು ಬಿಟ್ಟಿದ್ದೆಲ್ಲ ಹಸ್ತೋದಕ ಥರ ತೊಗೊಳ್ಳಲ್ಲ. ಅವ್ರು ತೊಗೊಳ್ಳೋದು ಯಾವುದಂದರೆ ಭಗವಂತ ಆಗಿರ್ಬೇಕು. ಆ ತಪ್ಪಲೆಲ್ಲೇ ತೊಗೊಳ್ಳೋವರೇ ವಿನಃ ಬೇರೆ ತೊಗೊಳ್ಳಲ್ಲ ಅಂತ ತಿಳಿಸ್ತಾ, ಭಗವಂತನಿಗೆ ಅರ್ಪಿತವಾದ ಹಣ್ಣು ಎಲ್ಲ ಗಿಡ ಮರ ಎಲ್ಲ ಅವಂದೇ. ಈಶಾವಾಸ್ಯಮಿದಂ ಸರ್ವಂ, ಈ ಹಣ್ಣನ್ನು ಮಾತ್ರ ತೊಗೊಳ್ತೀನಿ ಅಂದರು. ಆ ಸೀತಾದೇವಿ ಅಪ್ಪಣೆ ಪಡೆದ್ರು. ಅವ್ರಿಗೆ ಹಣ್ಣು ಬೇಕಿಲ್ಲ, ಈ ಮಲಗಿದ್ದಾರೆ ಅವ್ರನ್ನ ಹಣ್ಣು ಮಾಡಬೇಕಿತ್ತು. ಅದಕ್ಕೆ ಹಣ್ಣು ತರುವ ನೆಪದಲ್ಲಿ ಹನುಮಂತ ದೇವರು ಹಾರಿದ್ದಾರೆ. ಒಂದು ಮರಕ್ಕೆ ಹಾರಿ ಒಂದು ಹಣ್ಣು ತಿಂದು ಹೊಟ್ಟೆ ತುಂಬದೇ ಇದ್ದದ್ದಕ್ಕೆ ಆ ಮರವನ್ನು ತುಳಿದು ಇನ್ನೊಂದು ಮರಕ್ಕೆ ಜಂಪ್ ಮಾಡಿದ್ರೆ ತುಳಿದ ಮರ ಬಿದ್ದೇ ಹೋಗ್ಬಿಡ್ತು. ಹೀಗೆ ಆ ಅಶೋಕವನದಲ್ಲಿರುವ ಎಲ್ಲ ಮರವನ್ನು ತುಳಿದಿದ್ದಾರೆ. ಇಡೀ ವನವನ್ನೇ ಧ್ವಂಸ ಮಾಡಿ ಹಾಕಿದ್ದಾರೆ. ಈ ರಾಮಾಯಣದಲ್ಲಿ ಕೇಳಬೇಕಾದ್ದು ಒಂದು ದೊಡ್ಡ ಕಥೆ ಅಂದರೆ, ಹನುಮಂತ ಹಾಳು ಮಾಡಿದ್ದು 2 ಪಾರ್ಕ್. ಒಂದು ರಾವಣಂದು ವನ, ಇನ್ನೊಂದು ಸುಗ್ರೀವನ್ ವನ. ನೋಡಿ, ಮಾಡಿದ ಕರ್ಮ ಒಂದೇ. ಸುಗ್ರೀವಂಗೆ ಸಂತೋಷ ಆಯಿತು, ರಾವಣಂಗೆ ದುಃಖ ಆಯಿತು. ಹೆಸರು ಅಶೋಕ ಇಟ್ಟಿದ್ದ, ಆದರೆ ಆ ವನ ಅವನು ಮೇಂಟೈನ್ ಮಾಡಿದ್ದಕ್ಕೆ ಅವನಿಗೆ ಆ ಸಮಂತಾತ್ ಶೋಕ ಬಂತು. ನಾವು ಕೂಡ ದುರ್ಜನರ ವನವನ್ನು ದೊಡ್ಡದು ಮಾಡಿ ಬೆಳೆಸಿದರೆ, ಸಹವಾಸ ಅದನ್ನೇ ದೊಡ್ಡದು ಮಾಡಿ ಮೇಂಟೈನ್ ಮಾಡಿದರೆ ಅದರಿಂದ ದುಃಖಕ್ಕೆ ಕಾರಣ ಆಗುತ್ತೆ. ಸುಗ್ರೀವ ಮಾಡಿದ್ದು ಅಶೋಕವನ ಅಲ್ಲ, ಮಧುವನ, ಮಧು ಸುರಿಯುವ ವನ. ಹನುಮಂತ ರಾಮನ ಕಾರ್ಯ ಮಾಡಿದ ಮೇಲೆ ಆ ವನಕ್ಕೆ ಲಗ್ಗೆ ಇಟ್ಟಿದ್ದಾನೆ, ಮಧುವನ್ನು ಸ್ವೀಕಾರ ಮಾಡಿದ್ದಾನೆ. ಸುದ್ದಿ ಹೇಳಿದಾಗ ಸುಗ್ರೀವ ಅಂತ ಇದ್ದಾನೆ. ಹನುಮಂತ ಹಾಗೆಲ್ಲ ಸಿಕ್ಕಿದ್ದು ತಿನ್ನೋನಲ್ಲ. ಸ್ವೀಟ್ ಸುದ್ದಿ, ನಾನು ಬರೋ ತಡ ಆಗುತ್ತೆ, ಸ್ವೀಟ್ ತಿಂದಿದ್ದೀನಿ ಅಂದರೆ ಸ್ವೀಟ್ ಸುದ್ದಿ ಇದೆ ಅಂತ ತಿಳ್ಕೊಳ್ಳಿ, ಸಿಹಿ ಸುದ್ದಿ ಇದೆ ಅಂತ ತಿಳ್ಕೊಳ್ಳಿ ಅಂತ ಮಧುವನವನ್ನು ಧ್ವಂಸ ಮಾಡಿದ್ದಾನೆ. ರಾಮನ ಕೆಲಸ ಆಯ್ತಲ್ಲ, ವನ ಇದ್ರೆಷ್ಟು ಹೋದ್ರೆಷ್ಟು. ಸಂಘ ಬೇಕಾಗೋದೇ ಲಿಂಗದೇಹ ಭಂಗ ಆಗಲಿಕ್ಕೆ. ಇಂಥ ಲಿಂಗದೇಹ ಭಂಗ ಮಾಡುವಂಥ ಉತ್ತಮ ವನ ಇದಿರಲಿ ಸಂತೋಷಪಟ್ಟಿದ್ದಾನೆ. 2 ವನವನ್ನು ಧ್ವಂಸ ಮಾಡಿದ್ದು ಹನುಮ. ಒಂದರಿಂದ ದುಃಖ ರಾವಣನಿಗಾದರೆ ಅದೇ ನಾಶದಿಂದ ಸಂತೋಷ ಸುಗ್ರೀವನಿಗಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಅಲ್ಲಿ ಹನುಮಂತ ದೇವರು ಇಡೀ ಅಶೋಕವನ್ನು ಧ್ವಂಸ ಮಾಡಿದ್ದಾರೆ. ಕ್ಷಿತಿರುಹಮಿಹಮೇಕಂ ವರ್ಜಯಿತ್ವಾ ಶುವೀರ. ಒಂದು ಮರವನ್ನು ಬಿಟ್ರಂತೆ, ಎಲ್ಲ ಮರ ಧ್ವಂಸ, ಒಂದು ಮರ ಬಿಟ್ಟರು. ಅದು ಯಾವುದಂದರೆ, ಯಾವ ಮರದ ಕೆಳಗೆ ಸೀತಾದೇವಿ ಕೂತಿದ್ಲು ಆ ಮರ ಬಿಟ್ರಂತೆ. ಇದರಲ್ಲಿ ನಮಗೊಂದು ಕಥೆ ಇದೆ. ವೃಕ್ಷ ಅಂದರೆ ವಂಶವೃಕ್ಷ ಅಂತ, ನಮ್ಮದೆಲ್ಲ ವೃಕ್ಷಗಳು ವಂಶವೃಕ್ಷಗಳು. ಯಾವ ವೃಕ್ಷವನ್ನು ಹನುಮಂತ ದೇವರು ರಕ್ಷಣೆ ಮಾಡ್ತಾರೆ ಬಿಡ್ತಾರೆ ಅಂದರೆ, ಯಾವ ವೃಕ್ಷ ಸೀತೆಗೆ ಅಂದರೆ ಜ್ಞಾನಕ್ಕೆ ವೇದಕ್ಕೆ ಆಶ್ರಯ ಕೊಟ್ಟಿದೆ. ಯಾರು ಗೋಪರು ಅಂದರೆ ಗೋವುಗಳನ್ನು ಪಾಲನೆ, ಗೋ ಅಂದರೆ ವೇದ, ವೇದ ಪಾಲಕರು ಯಾರು ತಮ್ಮ ವಂಶದಲ್ಲಿ ತಮ್ಮ ಇದರಲ್ಲಿ ವೇದಾಂತಕ್ಕೆ ಆಶ್ರಯ ಕೊಟ್ಟಿರ್ತಾರೋ ಅವರಿಗೆ ವಾಯುದೇವರ ರಕ್ಷಣೆ ಇದೆ. ಸುತ್ತಲೂ ಇರುವ ಎಲ್ಲ ಮರವನ್ನು ಕಡಿದರೂ ಕೂಡ ಧ್ವಂಸ ಮಾಡಿದರು. ಹನುಮಂತ ದೇವರು ಆ ಸೀತಾದೇವಿ ಕುಳಿತ ಸೀತೆಗೆ ಆಶ್ರಯ ಕೊಟ್ಟ ವೃಕ್ಷವನ್ನು ಮಾತ್ರ ಬಿಟ್ಟಿದ್ದಾರೆ. ಅಂದರೆ ನಮ್ಮ ವಂಶ ಚೆನ್ನಾಗಿ ಬೆಳಿಬೇಕು ಅಂದರೆ ಅಲ್ಲಿ ವೇದಕ್ಕೆ ಆಶ್ರಯ ಕೊಡಿ, ವೇದಾಭಿಮಾನಿಗೆ ಆಶ್ರಯ ಕೊಡಿ, ಶಾಸ್ತ್ರಕ್ಕೆ ಆಶ್ರಯ ಕೊಡಿ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡೋ ಕಾಲಕ್ಕೆ ಸುದ್ದಿ ರಾವಣನಿಗೆ ಹೋಯಿತು. ರಾವಣ ಬಹಳ ಇಷ್ಟದಿಂದ ಬೆಳೆಸಿದ ವನ. ರಾವಣಂಗೆ ಸಿಟ್ಟು ಬಂತು, ಕಪಿನ ಹಿಡ್ಕೊಂಬನ್ನಿ ಅಂತ ಕಳಿಸಿದ್ದಾನೆ. ಒಬ್ಬರು ಇಬ್ಬರಲ್ಲ, ಸಾವಿರ ಜನ ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ? 80 ಕೋಟಿ ಯೂತಪಂ ಪುರಸ್ಸರಾಷ್ಟ್ರಕಾಯುತಂ.
ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾವೃಣೋದ್ಬಲಂ. 80 ಕೋಟಿ ಸಂಖ್ಯೆಯ ಕಮಾಂಡೋಗಳು, ಅವು ಚಿಕ್ಕ ಪುಟ್ಟ ಜನ ಬಿಡಿ, ಆ ಸೇನಾ ನಾಯಕರು 80 ಕೋಟಿ ಇದ್ರಂತೆ. ಇಷ್ಟು ಜನ ಒಂದು ಕಪಿ ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಅಂದರೆ 10 ತಲೆಯ ರಾವಣನ ತಲೆಯಲ್ಲಿ ಎಷ್ಟು ಬುದ್ಧಿ, ಏನು ಕತೆ, ಆ ಹನುಮನ ಬಲದ ಪರಿಚಯ ಎಷ್ಟಾಗಿರಬೇಕು ಅಂತಾಗ ಇನ್ನೊಂದು ಆಶ್ಚರ್ಯ ಅಂದರೆ ಹನುಮಂತ ದೇವರು ಯುದ್ಧಕ್ಕೆ ಹೋಗಿದ್ದಲ್ಲ, ಯುದ್ಧ ಮಾಡಬೇಕು ಅಂತ ಹೋಗಿದ್ದಲ್ಲ, ಸೀತೆಗೆ ಸುದ್ದಿ ಕೊಡಬೇಕು ಅಂತ ಹೋದವರು. ಯುದ್ಧಕ್ಕೆ ಅಂತ ಹೋಗೋದಾದರೆ ಏನಾದ್ರು ಗದೆ ಗಿದ್ದೆ ತೊಗೊಂಡೋಗಿ, ಏನಿಲ್ಲ. ಹನುಮಂತ ದೇವರಿಗೆ ಯುದ್ಧ ಮಾಡಲಿಕ್ಕೆ ಅದೇ ಬೇಡ. ಯಾರಿಗೆ ಸ್ವತಃ ಶಕ್ತಿ ಇಲ್ಲ ಅವರು ಅಸ್ತ್ರವನ್ನು ಶಸ್ತ್ರವನ್ನು ಮೊರೆ ಹೋಗ್ತಾರೆ. ಯಾರಿಗೆ ನಿಸ್ಸೀಮ ಬಲ ಇದೆ, ಆತ್ಮಬಲ ಇದೆ, ಭಗವಂತನ ಬಲ ಇದೆ, ಅವ್ರಿಗೆ ಯಾವುದು ಇನ್ನೊಂದರ ಪಾಡೇ ಬೇಡ. ಇಷ್ಟು ಜನ ಬಂದಾಗ ಹನುಮಂತ ದೇವರು ಏನು ಮಾಡಿದ್ದಾರೆ ಅಂದರೆ ಕೇವಲ ಕರತಲದಿಂದ ಸಂಹಾರ ಮಾಡಿದ್ದಾರೆ. ಚಕಾರ ತನ್ ಸಮಸ್ತಶಾನ್ ತಲ ಪ್ರಹಾರ ಚೂರ್ಣಿತಾಂ. ಇಷ್ಟೆಲ್ಲ 80 ಕೋಟಿ ಜನ ಬಂದಾಗ ಇವ್ರನ್ನ ಸಂಹಾರ ಮಾಡುವಾಗ ಟೈಮ್ ಆಗುತ್ತೆ. ಇಷ್ಟೆಲ್ಲ ಟೈಮ್ ಹಾಳು ಮಾಡಬಾರ್ದು, ರಾಮನ ಧ್ಯಾನ ಬಿಡಬಾರ್ದು. ಎರಡೂ ಕೈಯಲ್ಲಿ ರಾಮ 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 ಚಪ್ಪಾಳೆ ಹಾಕಿದ್ದಾರೆ. ಎರಡೂ ಕೈಗಳ ನಡುವೆ ಸಿಕ್ಕಂಥ ಎಲ್ಲ 80 ಕೋಟಿ ಜನ ಸತ್ತಿದ್ದಾರೆ. ಭೀಮಸೇನ ದೇವರು ಆ ದುರ್ಯೋಧನಾದಿಗಳನ್ನು ಸಂಹಾರ ಮಾಡುವ ಕಾಲಕ್ಕೂ ರಾಮನಿಗೆ ಹನುಮಂತನಿಗೆ ಯಾವ ನರಸಿಂಹದೇವರಿಗೆ ಅರ್ಪಣೆ ಮಾಡಿದರೆ, ಹನುಮಂತ ದೇವರು ತಾವು ಕೂಡ ದುಷ್ಟರ ಸಂಹಾರ ಮಾಡುವಾಗ ರಾಮನ ಧ್ಯಾನ ಮಾಡ್ತಾ ಯಜ್ಞಾನುಸಂಧಾನವಾಗಿ ಮಾಡಿದ್ದಾರೆ. ಎಲ್ಲ ಯಾರೂ ಆಗಲಿಲ್ಲ. ಕಡೆಗೆ ತನ್ನ ಆತ್ಮಬಲಕ್ಕೆ ಸಮನಾದಂತಹ ಯಾವ ಅಕ್ಷಕುಮಾರನನ್ನು ಕಳಿಸಿದ್ದಾರೆ. ಅಕ್ಷಕುಮಾರ ಬರುವಾಗಲೇ ಎಲ್ಲ ಕಪಿಗಳು ಆಶ್ಚರ್ಯ ಆಗ್ತಾ ಇದೆ. ಹನುಮಂತ ದೇವರು ಅಕ್ಷಕುಮಾರನ ನೋಡಿದ್ದಾರೆ. ಅಕ್ಷಕುಮಾರನ ನೋಡುವಾಗ ಹೀಗೆ ಬಗ್ಗದ್ರಂತೆ. ಅಕ್ಷಕುಮಾರ ಅಂದ್ಕೊಂಡ ಇನ್ನೇನು ತೊಂದರೆ ಇಲ್ಲ, ಈ ಹನುಮಂತ ನನಗೆ ಶರಣಾಗತನಾಗಿ ಬಂದಿದ್ದಾನೆ ಅಂತ ಅಂದ್ಕೊಂಡ್ರು. ಆದರೆ ಶರಣಾಗತನಾಗಿ ಬಂದದ್ದಲ್ಲ ಹನುಮ, ಬಗ್ಗಿದ್ದೇ ತಡ ಅಕ್ಷಕುಮಾರನ ಎರಡೂ ಕಾಲನ್ನು ಗಟ್ಟಿಯಾಗಿ ಹಿಡಿದುಬಿಟ್ನಂತೆ. ಒಂದು ಕ್ಷಣ ವಿಚಾರ ಮಾಡಿದ್ದಾನಂತೆ, ಇದು ನನ್ನ ಭಾಗ. ಈ ರಾವಣನ ಕಡೆ 3 ಜನ ಇದ್ದಾರೆ. ಒಂದು ಈ ಅಕ್ಷಕುಮಾರ, ಇನ್ನೊಂದು ಇಂದ್ರಜಿತ್, ಇನ್ನೊಂದು ರಾಮ. ಇದರಲ್ಲಿ ಯಾರ್ಯಾರಿಗೆ ಯಾರ್ಯಾರ ಪಾಲು ಅಂತ ಹನುಮಂತ ದೇವರು ವಿಚಾರ ಮಾಡಿದ್ದಾರೆ. ರಾವಣ ರಾಮನ ಪಾಲು, ಇಂದ್ರಜಿತ್ತು ಲಕ್ಷ್ಮಣನ ಪಾಲು, ಮತ್ತು ನನಗೇನಾರು ಒಂದು ಬೇಕಲ್ಲ, ಹಾಗಾದ್ರೆ ಈ ಅಕ್ಷಕುಮಾರ ನನ್ನ ಪಾಲು. ಈ ಅಕ್ಷಕುಮಾರನ ಕೊಲ್ಲೋದ್ರಿಂದ ಹನುಮಂತ ದೇವರು ಹೇಳ್ತಾರೆ, ರಾವಣ ನಿನ್ನನ್ನು ಕೊಲ್ಲುವ ಸಾಮರ್ಥ್ಯ ನನಗಿದೆ, ಯಾಕೆಂದರೆ ಬಲದಲ್ಲಿ ನಿನಗೆ ಸಮಾನನಾದವ ಈ ಅಕ್ಷಕುಮಾರ ಅಂಥೇಳಿ ಸಚಕ್ರವದ್ಭ್ರಮಾತುರಂ ವಿದಾಯ ರಾವಣಾತ್ಮಜಂ ಅಪೋತ ಎದ್ದರಾತಲೆ ಕ್ಷಣೇನ ಮಾರುತಿ ತನು. ಒಂದೇ ಕ್ಷಣ ವಿಚಾರ ಮಾಡಿದ್ದಾರೆ. ಕೈಯಲ್ಲಿ ಯಾವ ಅಕ್ಷಕುಮಾರ ಗರಗರ ತಿರುಗಿಸಿ ನೆಲಕ್ಕೆ ಅಪ್ಪಳಿಸ್ಬಿಟ್ರು. ಒಂದೇ ಕ್ಷಣ ಅವ ಅಪ್ಪಳಿಸಿರೋ ತಲೆ ಚೂರು ಸುದ್ದಿ ಅವನಿಗೆ ಹೋಯ್ತು. ಅವನ ತಲೆ ಪೀಸ್ ಆಯಿತು. ಅವನಿಗೆ ಪೀಸ್ ಹೋಯಿತು. ಅವನಿಗೇನು ಶಾಂತಿ ನೆಮ್ಮದಿ ಇತ್ತು ರಾವಣನಿಗೆ ಹೋಯಿತು. ಇವನ ತಲೆ ಪೀಸ್ ಆಯಿತು. ಇದು ಸಾಧ್ಯ ಇಲ್ಲ. ಇಂದ್ರಜಿತ್ತನ ಕಳಿಸ್ದ. ಇಂದ್ರಜಿತ್ ಬಂದ, ಸಣ್ಣ ಪುಟ್ಟ ಅಸ್ತ್ರ ಸಾಲದು, ಬ್ರಹ್ಮಾಸ್ತ್ರ ಬಿಟ್ಟ. ಹನುಮಂತ ದೇವರು ವಿಚಾರ ಮಾಡಿದ್ರು, ಬೇಕಾದ ಬ್ರಹ್ಮವರವನ್ನು ನಾನು ಗೆದ್ದಿದ್ದೇನೆ, ಅದು ಓವರ್ಟೇಕ್ ಮಾಡೋ ಸಾಮರ್ಥ್ಯ ಇದ್ದರೂ ಕೂಡ ಇಂದ್ರಜಿತ್ತನ್ನು ಹೀಗೆ ಮುಗಿಸ್ಬಿಟ್ರೆ ಇಂದ್ರಜಿತ್ತನ ಮಹಿಮಾ ಬೇರೆಯವ್ರು ನೋಡಿದಾಗ ಆಗಲ್ಲ. ಮತ್ತು ರಾವಣನ ಹತ್ರನೂ ಹೋಗ್ಬೇಕು, ನಾನೇ ಹೋಗಬೇಕಾದ್ರೆ ಅಡ್ರೆಸ್ ಕೇಳ್ಕೊಂಡು ಹೋಗ್ಬೇಕು. ಈಗಲೇ ಬಂಧನಕ್ಕೆ ಒಳಗಾದ್ರೆ ಇವರೇ ಆರಾಮ್ ಕರ್ಕೊಂಡು ಹೋಗ್ತಾರೆ ಅಂಥೇಳಿ ಹನುಮಂತ ದೇವರು ಬಂಧನಕ್ಕೆ ಒಳಗಾದವರಂತೆ ನಟನೆ ಮಾಡಿದ್ದಾರೆ. ಯಾವಾಗ ಕಪಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತೋ ಅಸ್ತ್ರಕ್ಕೆ ಸಿಕ್ಕಾಕೊಳ್ತು ಅಂಥೇಳಿ ಎಲ್ಲರೂ ಬಂದು ಮನೇಲಿದ್ದ ಹಗ್ಗ ಎಲ್ಲ ತಂದು ಕಟ್ಟರು. ಭಗವಂತನನ್ನು ಹಗ್ಗದಿಂದ ಕಟ್ಟಲಿಕ್ಕಾಗಲ್ಲ, ಹನುಮಂತನನ್ನು ಹಗ್ಗದಿಂದ ಕಟ್ಟಲಿಕ್ಕಾಗಲ್ಲ. ನಂದಗೋಪ ಯಶೋದೆ ಊರಲ್ಲಿರೋ ಹಗ್ಗ ಎಲ್ಲ ತಂದರು, ಪುಟ್ಟ ಕೃಷ್ಣನ್ ಪುಟ್ಟ ಹೊಟ್ಟೆ ಕಟ್ಟಲಿಕ್ಕಾಗಲಿಲ್ಲ. ಹನುಮಂತ ದೇವರನ್ನು ಹಗ್ಗದಿಂದ ಕಟ್ಟಲಿಕ್ಕಾಗಲ್ಲ. ಇವರಿಬ್ಬರನ್ನು ಕಟ್ಟಲಿಕ್ಕಿರೋ ಒಂದೇ ಹಗ್ಗ, ಜ್ಞಾನ ಭಕ್ತಿ ವೈರಾಗ್ಯ. ಅವಳಿಗೆ 2 ಇಂಚ್ ಕಮ್ಮಿ ಆಯಿತು. ದ್ವೆಂಗುಲಂ ನ್ಯೂನಂ ಅಭೂತ್ತದ ಅಂತಾರೆ. 2 ಇಂಚು. ಆ 2 ಇಂಚ್ ಯಾವುದು ಅಂದರೆ ಜ್ಞಾನ ಮತ್ತು ವೈರಾಗ್ಯ. 1 ಇಂಚಿತ್ತು, ಅದು ಭಕ್ತಿ ಪ್ರೀತಿ. ನಮಗೆ ವಾಯುದೇವರಲ್ಲಿ ಭಕ್ತಿ ಇದ್ದರೆ ಸಾಲದು, ಜ್ಞಾನ ಬೇಕು, ಸಂಸಾರದಲ್ಲಿ ವೈರಾಗ್ಯ ಬೇಕು. 3 ಇಂಚಿನ ಹಗ್ಗ ಇದ್ದರೆ ಮಾತ್ರ ಹನುಮಂತನ ಕಟ್ಟಲಿಕ್ಕೆ ಸಾಧ್ಯ. ಅದು ಬಿಟ್ಟು ಯಾವ್ಯಾವುದೋ ಹಗ್ಗ ತಂದು ಕಟ್ಟಿದ್ರೆ ಬ್ರಹ್ಮಾಸ್ತ್ರ ಹೊರಟೋಯ್ತು. ಹಗ್ಗದ ಕಟ್ಟಿಗೆ ಸಿಕ್ಕವರಂತೆ ನಟನೆ ಮಾಡ್ತಾ ರಾವಣನ ಬಳಿಗೆ ಹೋಗಿದ್ದಾರೆ. ರಾವಣ ಕೇಳ್ತಾ ಇದ್ದಾನೆ, ಯಾರು ನೀನು, ಎಲ್ಲಿಂದ ಬಂದಿದೆಯಾ, ಯಾಕೆ ಹೀಗೆ ಮಾಡಿದೆ, ಏನೆಲ್ಲ ಒಂದು ಮಣ ಪ್ರಶ್ನೆ ಕೇಳ್ದ. ಅವೈಹಿ ದೂತಮಾಗತಂ. ಹನುಮಂತ ದೇವರು ರಾವಣನ ಮುಂದೆ ಮಾತಾಡುವ ಮೊದಲು ರಾಮನಿಗೆ ನಮಸ್ಕಾರ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದು ಹಾರಕ್ಕೆ ಮುಂಚೆ ರಾಮನಿಗೆ ನಮಸ್ಕಾರ. ಇಲ್ಲಿ ದೈತ್ಯ ರಾವಣ, ಇವನ ಹತ್ರ ವಾಕ್ಯಾರ್ಥಕ್ಕೆ ಮುಂಚೆ ರಾಮನಿಗೆ ನಮಸ್ಕಾರ, ಮಂಗಳಾಚರಣೆ ಮಾಡಿದ್ದಾರೆ. ಮಾಡಿ ಹೇಳ್ತಾ ಇದ್ದಾರೆ, ನಾನು ರಾಮನ ದೂತನಾಗಿ ಬಂದಿದ್ದೇನೆ, ನಿನ್ನ ಹತ್ರ ತುಂಬ ಮಾತಾಡಲಿಕ್ಕೆ ನಂಗೆ ಪುರುಸೊತ್ತಿಲ್ಲ, ನಂಗೆ ಬೇಕಾದಷ್ಟು ಕೆಲಸ ಇದೆ. ಎಲ್ಲ ಕಪಿಗಳ ಪ್ರಾಣ ನನ್ನ ಕೈಲಿದೆ, ಅವರೆಲ್ಲ ನನ್ನನ್ನೇ ಪ್ರಾಣ ತ್ರಾಣ ಅಂತ ಕಾಯ್ತಿದ್ದಾರೆ.
ನಾನು ಲೇಟ್ ಆದರೆ ಅವ್ರ ತಲೆ ಎಲ್ಲ ಹಾರತ್ತೆ. ನಿನ್ನ ಹತ್ರ ಮಾತಾಡಲಿಕ್ಕೆ ನಂಗೆ ಪುರುಸೊತ್ತಿಲ್ಲ. ಆದ್ದರಿಂದ ನಾ ಇಷ್ಟೇ ಹೇಳ್ತೇನೆ, ನೀನೇನು ಮಾಡಬೇಡ. ನನ್ನ ಸ್ವಾಮಿಯ ಗುಣ ನನಗೆ ಗೊತ್ತು. ರಾಮ ಅಂದರೆ ಕರುಣಾಪೂರ್ಣ, ಕರುಣಾ ಸಾಗರ. ಅವನಿಗೆ ಹೆಂಡತಿನ ಕದ್ಕೊಂಡು ಹೋಗಿದೆಯಾ ಅಂತ ನಿನ್ನ ಮೇಲೆ ಸಿಟ್ಟಿಲ್ಲ. ತಪ್ಪನ್ನು ಒಪ್ಪಿಕೊಂಡು ಅವನ ಹೆಂಡತಿಯಾದ ಸೀತೆಯನ್ನು ಸಕಲ ಮರ್ಯಾದೆ ರಾಮನಿಗೆ ಒಪ್ಪಿಸಿದ್ದೆ ಆದರೆ ನಿನ್ನನ್ನು ಕ್ಷಮಾ ಮಾಡಿಬಿಡ್ತಾನೆ. ಅಲ್ಲ ಮಾಡಲಿಲ್ಲ ಏನು ಮಾಡ್ತೀಯ? ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ. ನೀನೊಬ್ಬ ಸಾಯಲ್ಲ, ನಿನ್ನ ನಂಬ್ಕೊಂಡವರೆಲ್ಲ ಹಾಳಾಗಲಿಕ್ಕೆ ನೀನು ಕಾರಣ ಆಗ್ತೀಯ, ನೀನೂ ಸಾಯ್ತೀಯ ಅಂತ. ಇದು ಅವನು ಹೇಳಿದ ಕಥೆ ಅಲ್ಲ, ಇದೆಲ್ಲ ನಮಗೆ ಕಥೆ. ರಾವಣ ಅಂದರೆ ಜಗತ್ತನ್ನೇ ಗೋಳೈಕೊಳ್ಳೋನು. ಯಾರು ಮನೆಯಲ್ಲಿ ಅಪ್ಪ ಅಮ್ಮನ ಗೋಳೈಕೊಳ್ತಾರೆ, ಹಿಂದೆ ಮುಂದವ್ರು ಗೋಳೈಕೋತಾರೆ, ಪರಸ್ತ್ರೀ ಪರಸ್ವತ್ತಿಗೆ ಆಸೆ ಪಟ್ಟಿದ್ದಾರೆ, ದೇವ್ರದನ್ನು ನಂದು ನಂದು ಅಂತಿದ್ದಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಗುಣ ಇಲ್ಲ. ಅವರು ಸಪುತ್ರ ಮಿತ್ರ ಬಾಂಧವೋ, ನಂದು ನಂದು ಅಂದೋರು ಇವತ್ತು ಯಾರು ಇಲ್ಲ, ಎಲ್ಲ ಹೋಗಿಬಿಟ್ಟಿದ್ದಾರೆ. ಆದ್ದರಿಂದ ರಾವಣ ಕೊಟ್ಟುಬಿಡು. ಇಷ್ಟು ಹೇಳಿದ್ರೆ ಕೇಳಲಿಲ್ಲ. ಅಲ್ಲ, ನಂಗೆ ಭಾಳ ಸಾಮರ್ಥ್ಯ ಇದೆ ಅಂತ ತಿಳ್ಕೊಬೇಡ. ಇಡೀ ಬ್ರಹ್ಮಾದಿ ಸಮಸ್ತ ಜಗತ್ತು ಒಂದು ಪಾಲಿಗೆ ನಿನ್ನ ಪಕ್ಕಕ್ಕೆ ಬಂದರೂ ಕೂಡ ನರಾಮ ಬಾಣ ಧಾರಣೆ, ರಾಮನ ಬಾಣವನ್ನು ಧಾರಣ ಮಾಡುವ ಸಾಮರ್ಥ್ಯ ಬ್ರಹ್ಮದೇವರಿಗಲ್ಲ. ನೂರಾರು ಬ್ರಹ್ಮರು, ನೂರಾರು ಜಗತ್ತು, ಇಡೀ ದಾನವ ಮಾನವ ದೈತ್ಯ ದೇವತೆಗಳು ಎಲ್ಲ ಒಟ್ಟಾಗಿ ಸೇರಿದ್ರು ಒಂದು ರಾಮನ ಬಾಣವನ್ನು ಫೇಸ್ ಮಾಡುವ ಯೋಗ್ಯತೆ ಇಲ್ಲ ಅಂದಮೇಲೆ ನೀನು ತ್ವಮಲ್ಪ ಸಾರಕ, ನೀ ಭಾಳ ಸಣ್ಣವ ಅಂತ ಅನೇಕ ರೀತಿಯಿಂದ ಹೇಳಿದ್ದಾರೆ. ಭಾಳ ಸಿಟ್ಟು ಬಂತು. ಕಪಿ ತಲೆ ತೆಗೆಯೋಣ ಅಂತಂದ, ವಿಭೀಷಣ ಅಂದ. ಇವನ್ ದೂತ, ಇವನ ಮೇಲೆ ಏನು ಸಿಟ್ಟು? ಕಪಿಗಳಿಗೆ ಬಾಲ ಭಾರಿ ಇಂಟ್ರೆಸ್ಟು, ಹಾಗಾದ್ರೆ ಅದನ್ನೇ ಸುಡೋಣ ಅಂತಂದರು. ಇದ್ಬದ್ ಬಟ್ಟೆ ಎಲ್ಲ ಸುತ್ತಿದ್ರು. ಹನುಮಂತ ದೇವರು ವಿಚಾರ ಮಾಡಿದ್ರು. ಊರಿಂದ ಬರುವಾಗ ಬೆಂಕಿ ಪಟ್ಟಣ ತಂದು ಬೆಂಕಿ ಇಟ್ಟಿದ್ರೆ ರಾಮನ ಬೆಂಕಿ ಕಾರುಣ್ಯದ ಬೆಂಕಿ, ಅದು ಹತ್ಕೊಳ್ಳಲ್ಲ, ಅದಕ್ಕೆ ಅಲ್ಲಿಂದ ಬೆಂಕಿ ಆಗಲ್ಲ. ಕೆಟ್ಟವನ ಮನೆ ಬೆಂಕಿಯಿಂದಲೇ ಮನೆಯನ್ನು ಸುಡಬೇಕು ಅಂತ ವಿಚಾರ ಮಾಡಿದ್ರು. ಹಚ್ಚಲಿ ಬಾಲಕ ಬೆಂಕಿ ಅಂದರು. ಬಾಲಕ ಬೆಂಕಿ ಹಚ್ಚಿದ್ರು ಕೂಡ ರಾಮಧ್ಯಾನ ಮಾಡ್ತಾ ಇದ್ದಾರೆ. ಆನಂದ ಆನಂದ ಮತ್ತೆ ಪರಮಾನಂದ. ಅಲ್ಲ ರೀ, ಬೆಂಕಿ ಬಿದ್ದರೆ ಆನಂದವೇ? ಹೌದ್ರಿ, ಯಾಕೆಂದರೆ ಬೆಂಕಿ ಹನುಮಂತ ಇಬ್ಬರು ಫ್ರೆಂಡ್ ಅಂತೆ. ಒಬ್ಬ ಅನಿಲ, ಇನ್ನೊಬ್ಬ ಅನಲ್ಲ. ನಿಮ್ಮನೆ ಅಗ್ಗಿಷ್ಟಿಗೆ ಹತ್ಕೊಳ್ಳೋದೇ ಇದ್ದರೆ ಬೀಸೋದೇ ಗಾಳಿ. ಗಾಳಿ ಬಂತು, ಅಗ್ನಿ ಬಂತು. ಗಾಳಿ ಅಗ್ನಿ ಫ್ರೆಂಡ್. ಅದರಿಂದ ಅಗ್ನಿ ಇದ್ದರೂ ಗಾಳಿಗೆ ಏನಾಗಲೇ ಇಲ್ಲ. ವಾಯುದೇವರಿಗೆ ಬಹಳ ಸಂತೋಷ ಆಯಿತು. ಇಡೀ ಊರನ್ನೇ ದದಾಹ ಚಾಕಿಲಾಂಪುರಿಂ ಸ್ವಪುಚ್ಛಗೇನವನ್ನಿನ ಕೈಯಲ್ಲಿ ಬಾಲ ಹಿಡಿದು ಎಲ್ಲ ಪಟ್ಟಣಕ್ಕೆ ಸುಟ್ಟಿದ್ದಾರಂತೆ. ನಿಜವಾಗಿಯೂ ಆ ಪಟ್ಟಣ ಸುಡುವಂಥ ಪಟ್ಟಣವೇ ಅಲ್ಲ ಅದು. ಯಾಕೆಂದರೆ ವಿಶ್ವಕರ್ಮನಿಂದ ನಿರ್ಮಿತವಾದ ಫೈರ್ ಪ್ರೂಫ್ ಅದು. ಬೆಂಕಿಗೆ ಏನು ಮಾಡಲಿಕ್ಕಾಗಲ್ಲ. ಹಾಗಾದ್ರೆ ಈ ಬೆಂಕಿ ಸುಟ್ಟದ್ದಲ್ಲ, ಸ್ವತೇಜಸ ತಮ್ಮ ತಪಶಕ್ತಿಯಿಂದ ಸುಟ್ಟಾಕಿದ್ದಾರಂತ ಹನುಮಂತ ದೇವರು. ಇಷ್ಟೆಲ್ಲ ಆದಮೇಲೆ ಎಲ್ಲ ಸುಡ್ತಾ ನೋಡಿದ್ರು. ಒಂದು ಮನೆ ಬಿಟ್ರಂತ, ಅಲ್ಲೊಂದು ವೃಕ್ಷ ಬಿಟ್ಟರು, ಇಲ್ಲೊಂದು ಮನೆ ಬಿಟ್ಟರು. ಮನೆ ಅಂದರೆ ವಿಭೀಷಣನ ಮನೆ, ಸದಾಚಾರ ಸಂಪನ್ನನಾದ ಮನೆ, ಎಲ್ಲಿದ್ದರೂ ಧರ್ಮದ ಬಗ್ಗೆ ಮಾತಾಡುವ ಮನೆ. ನೋಡಿ, ಮಹಾಭಾರತದಲ್ಲಿ ವಿ ಅನ್ನೋ ಅಕ್ಷರ ಇದ್ದವ ವಿದುರ, ರಾಮಾಯಣದಲ್ಲಿದ್ದವ ವಿಭೀಷಣ. ವಿದುರ ವಿಭೀಷಣ ಕೆಟ್ಟವರ ಮನೆಯಲ್ಲಿದ್ದರೂ ಒಳ್ಳೆಯವರಾಗಿ ಉಳ್ಕೊಂಡಿದ್ದಾರೆ. ನಾವು ಒಳ್ಳೆಯವ್ರ ಮನೆಯಲ್ಲಿದ್ದರೂ ಕೆಟ್ಟವರಾಗ್ತಾ ಇದ್ದೀವಿ. ಅದನ್ನು ವಿಚಾರ ಮಾಡಬೇಕು. ತುಂಬ ಜನ ಸರ್ಕಮ್ಸ್ಟ್ಯಾನ್ಸಸ್ ಚೆನ್ನಾಗಿಲ್ಲ ಅಂತ ಕೆಡ್ತಾರೆ. ಸರ್ಕಮ್ಸ್ಟ್ಯಾನ್ಸಸ್ಗೂ ನಿಮಗೂ ಏನು ಸಂಬಂಧ ಇಲ್ಲ. ನೀವು ಒಳ್ಳೆಯವರಾದರೆ ಜಗತ್ತೇ ಒಳ್ಳೆಯದು, ನೀವು ಕೆಟ್ಟವರಾದರೆ ಜಗತ್ತೇ ಕೆಟ್ಟದ್ದು. ಹೀಗೆ ತಿಳಿಸ್ತಾ ವಿಭೀಷಣ ತಾನು ಎತ್ತರಕ್ಕೆ ಏರಿದ್ದಾನೆ. ಅವನ ಭಕ್ತಿಯನ್ನು ಕಂಡಂಥ ಹನುಮಂತ ದೇವರು ಪಕ್ಕದ ಮನೆ ಸುಡ್ತಾ ಇದ್ದರೂ ಕೂಡ ಅವನ ಮನೆ ಸುಡದ ಹಾಗೆ ಅನುಗ್ರಹ ಮಾಡಿದ್ದಾನೆ. ಹೀಗೆ ಆ ವಿಭೀಷಣ ರಕ್ಷಣೆ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಹನುಮಂತ ದೇವರು ರಾವಣನ ಮುಂದೆ ಬಂದಿದ್ದಾರೆ. ರಾವಣ ಹೊರಗೆ ಬಂದು ನೋಡ್ತಾ ಇದೆ, ಇಡೀ ಊರೇ ಉರಿತಾ ಇದೆ. ಆ ಸಂದರ್ಭದಲ್ಲಿ ಹನುಮಂತ ಬಂದು ರಾವಣನ ಮುಂದೆ ಬೆಂಕಿ ಹಿಡಿದು ಹೇಳ್ತಾ ಇದ್ದಾನೆ, ರಾವಣ, ನನ್ನ ತಾಯಿ ನನ್ನ ಸ್ವಾಮಿಯ ಹೆಂಡತಿ ಸೀತೆಯನ್ನು ಹೊತ್ತೊಯ್ಯುವಾಗ ಯಾರೂ ಇರಲಿಲ್ಲ, ನೀವೊಬ್ಬನೇ ಒಬ್ಬ ಬಂದು ಅವಳನ್ನ ಹೊತ್ಕೊಂಡು ಹೋದೆ. ನೀನು ಗಂಡಸ, ನೀವು ಅಪ್ಪ ಮಕ್ಕಳು ಇಂದ್ರಜಿತ್ತು ನೀನು ಭಾರೀ ದೊಡ್ಡ ಗಂಡಸರು ಅಂತ ಇದ್ದೀರಿ. ನೀವಿಬ್ಬರೂ ಇರುವಾಗಲೇ ನಿಮ್ಮ ಎದುರಿಗೆ ಊರಿಗೆ ಬೆಂಕಿ ಹಚ್ಚಿದ್ದೇನೆ. ರಾಮನ ದಾಸ, ನಾನು ಗಂಡಸ ನೀನು ಗಂಡಸೋ ವಿಚಾರ ಮಾಡು ಅಂದರೆ ತೃಣೋಪಮಂ ವಿದಾಯ. ಅವನು ಹುಲ್ಕಡ್ಡಿ ಮಾಡಿದ್ದಾನೆ. ಆ ತಾಯಿ ಅವಳು ಹುಲ್ಕಡ್ಡಿ ಮಾಡಿದ್ಲು, ಇವನು ಹನುಮಂತ ದೇವರು ಹುಲ್ಕಡ್ಡಿ ಮಾಡಿ ಆ ಪುಚ್ಛವನ್ನು ನೀರಿಗದ್ದಿ ರಾಮದೇವರ ಹತ್ರ ಬಂದು ಚೂಡಾಮಣಿಯನ್ನು ಅರ್ಪಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ರಾಮದೇವರಂದರು, ನೀನು ಮಾಡಿದ ಕೆಲಸಕ್ಕೆ ಏನು ಕೊಡಬೇಕು ಹುಡುಕಿದ್ರು. ಯಾವುದು ಕೊಡ್ಲಿಕ್ಕೆ ಒಳ್ಳೆ ವ್ಯಾಲ್ಯೂಬಲ್ ಐಟಮ್ಮೇ ಇಲ್ಲ ಅಂದರು. ಎಲ್ಲರಿಗೂ ಕೊಡ್ಬೋದಪ್ಪ, ನಿಂಗೆ ಕೊಡ್ಲಿಕ್ಕೆ ಆಗಲ್ಲ ಅಂದರು. ಆದರೂ ನನ್ನ ಹತ್ರ ಉತ್ತಮವಾದ ಒಂದು ವಸ್ತು ಇದೆ ಅಂದರು. ಅದು ಪರಾತ್ಪರ ವಸ್ತುವಾದ ನಾನೇ, ಅದು ನಾನೇ ನನ್ನನ್ನು ನಿನಗೆ ಕೊಡ್ತೇನೆ. ಜಗನ್ನಾಥ ದಾಸರಂದರು, ಮನವನಿತ್ತರೆ ತನ್ನ ನೀವನು. ಭಗವಂತ ತಾನೇ ಒಂದು ಬಾರಿ ಗಟ್ಟಿ ಆಲಿಂಗನ ಮಾಡ್ಕೊಂಡು ಬಿಟ್ಟಿದ್ದಾನೆ. ಹನುಮಂತ ದೇವರು ಕರ್ಮ ಎಲ್ಲ ಆದಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಬರೀ ಕರ್ಮ ಅಲ್ಲ, ದೇವರಿಗೆ ತನು ನಿನ್ನದು
ಜೀವನ ನಿನ್ನದು. ಅದನ್ನು ಕಂಡ ಹನುಮಂತ ದೇವರನ್ನು ಗಾಢವಾಗಿ ಆಲಿಂಗನ ಮಾಡಿಕೊಂಡ್ರು. ಅಲ್ಲಿಂದ ಮುಂದೆ ಆ ಲಂಕಾಪಟ್ಟಣಕ್ಕೆ ಸೇತುವೆ ಕಟ್ಟಿರೋದು, ರಾಮದೇವರು ಹೋಗಿರೋದು, ರಾವಣನ ಜೊತೆ ಯುದ್ಧ, ರಾವಣ ಕುಂಭಕರ್ಣರ ಸಂಹಾರ, ವಿಭೀಷಣನ ಸಂಹಾರ, ಲಕ್ಷ್ಮಣನಿಂದ ಯಾವ ಸೀತೆಯನ್ನು ಕರ್ಕೊಂಡು ಬಂದರೆ ಅಗ್ನಿ ಪ್ರವೇಶ, 2 ಸೀತೆ ಬಂದಿರೋದು, ರಾಮದೇವರಿಗೆ ಪಟ್ಟಾಭಿಷೇಕ ಇತ್ಯಾದಿ ಕಥೆ ಎಲ್ಲ ರಾಮಾಯಣ ಬಂದಿರತಕ್ಕಂಥದ್ದು.